ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದ ಹುಡುಗ ಹೈಸ್ಕೂಲ್‌ದ ವೆರಿ ಫಸ್ಟ್ ಡೇ ನನಗೆ ಗೊತ್ತಿಲ್ಲ ಲಾಸ್ಟ್ ಬೆಂಚಿಗೆ ನಾನು ಹೋದೆ. ಯಾಕೆ ನನ್ನಲ್ಲಿ ಕೀಳರಿಮೆ. ಭಗವದ್ಗೀತೆಯಲ್ಲಿ ಸೈಕಾಲಜಿ ಕೂಡ ಇದೆ. ಸೊ ಯಾವ ಮಗು ಒಂದು ಆಟ ಸಾಮಾನನ್ನ ಒಡೆದು ಹಾಕಿದಾಗ ಖುಷಿ ಪಡ್ತಿತ್ತೋ, ಅದೇ ಮಗು ಆಟ ಸಾಮಾನನ್ನ ಒಡೆದು ಹಾಕಿದಾಗ ಅದು ದುಃಖ ಪಡುತ್ತೆ. ರಮಣ ಮಹರ್ಷಿ ಕೇಳ್ತಾರೆ, "ನನಗೆ ಅಂದ್ರೆ ಯಾರು? ಯಾರಿಗ್ ಬೇಕಿರೋದು?" ಭಗವದ್ಗೀತೆಯಲ್ಲಿ ಕೃಷ್ಣನನ್ನ ಅರ್ಜುನ ಕೇಶವ, ಮಾಧವ, ಮಧುಸೂದನ, ಕೇಶಿಸೂದನ ಅಂತ ಹಲವಾರು ಹೆಸರುಗಳಲ್ಲಿ ಅಡ್ರೆಸ್ ಮಾಡ್ತಾ ಹೋಗ್ತಾನೆ. ಹಾಗೆ ಕೃಷ್ಣ ಕೂಡ ಅರ್ಜುನನನ್ನ ಅರ್ಜುನ, ಕೌಂತೆಯ, ಪಾರ್ಥ, ಧನಂಜಯ ಅಂತ ಹಲವು ಹೆಸರುಗಳಲ್ಲಿ ಗುಡಾಕೇಶ ಅಂತೆಲ್ಲ ಕರೀತಾ ಹೋಗ್ತಾನೆ. ಯಾಕೆ? ಕೃಷ್ಣನನ್ನ ಕೃಷ್ಣ ಅಂತಾನೆ ಕರಿಬೋದಿತ್ತಲ್ಲ. ಅರ್ಜುನನನ್ನ ಅರ್ಜುನ ಅಂತಾನೆ ಕರಿಬೋದಿತ್ತಲ್ಲ. ಈ ಹೆಸರುಗಳೆಲ್ಲ ಯಾಕೆ ಬಳಸ್ಬೇಕಿತ್ತು? ಇದನ್ನ ನಾವು ಕೂಲಂಕುಷವಾಗಿ ನೋಡ್ಬೇಕು. ಭಗವದ್ಗೀತೆ ಅಂ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವಾಗಲೂ ಅದು ಮನೋಶಾಸ್ತ್ರವನ್ನ ಬಿಡಲ್ಲ. ಸೈಕಾಲಜಿನ ಬಿಡಲ್ಲ ಅದು. ಯಾಕೆಂದ್ರೆ ನಮಗೆ ಸಮಸ್ಯೆಗಳಿರೋದು ಮನಸ್ಸಲ್ಲೇ. ಮನಸ್ಸಿಂದನ ಮನಸ್ಸನ್ನ ಗುಣಪಡಿಸ್ಕೊಂಡು ಮನಸ್ಸಿಂದ ನಾವು ಮೀರೋ ಪ್ರಯತ್ನ ಪಡಬೇಕು. ಹಾಗಾಗಿ ಅಧ್ಯಾತ್ಮ ಅಂದ ತಕ್ಷಣ ಧ್ಯಾನ, ಯೋಗ ಅಷ್ಟೇ ಸಾಕಾಗಲ್ಲ. ಅವು ಮನಸ್ಸು ಸಂಬಂಧಪಟ್ಟ ಹಾಗೂ ನೋಡ್ಬೇಕು. ಸೈಕಾಲಜಿ ಮೇಲೂ ವರ್ಕ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅದರಲ್ಲಿ ಭಗವದ್ಗೀತೆಯಲ್ಲಿ ಸೈಕಾಲಜಿ ಕೂಡ ಇದೆ. ಈಗ ಮೊದಲ ಅಧ್ಯಾಯದಲ್ಲಿ ನೋಡಿದ್ರೆ ಅಲ್ಲಿ ಅರ್ಜುನ ಪೂರ್ತಿ ತನ್ನ ವಿಷಾದವನ್ನೇ ಹೇಳ್ಕೊತಾನೆ. ಅಯ್ಯೋ ನನ್ನವರಿದ್ದಾರೆ, ಇಲ್ಲಿ ತಾತ ಇದ್ದಾರೆ, ನನ್ನ ಗುರುಗಳಿದ್ದಾರೆ, ನನ್ನ ಅಣ್ಣ ತಮ್ಮಂದಿದ್ದಾರೆ, ಇವ್ರನ್ನೆಲ್ಲ ನಾನು ಕೊಲ್ಲಬೇಕಾ ಅಂತ ಹತಾಶನಾಗ್ತಾನೆ. ಅಲ್ಲಿವರೆಗೂ ಕೃಷ್ಣ ಏನು ಮಾತಾಡಲ್ಲ. ಇವ್ನು ನನ್ಗೆ ಗೊಂದಲ ಆಗಿದೆಯಪ್ಪ, ನನಗಿನ್ನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನನ್ನ ಕಾರ್ಪಣ್ಯ ದೋಷದಿಂದ ನನಗೆ ಶಕ್ತಿ ಕುಂದುತ್ತಾ ಇದೆ. ನನಗೆ ತಾರ್ಕಿಕವಾಗಿ ಯೋಚನೆ ಮಾಡೋದು ಕಷ್ಟ ಆಗ್ತಿದೆ. ನನಗೆ ನೀನೇ ಗುರುವಾಗಿ ನನಗೆ ಉಪದೇಶ ಮಾಡಬೇಕು ಅಂತ ಅರ್ಜುನ ಶರಣಾದಾಗ 2ನೇ ಅಧ್ಯಾಯದಲ್ಲಿ ಕೃಷ್ಣ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಉಪದೇಶವನ್ನ ನೀಡೋಕೆ ಶುರು ಮಾಡ್ತಾನೆ. ಶುರು ಮಾಡಿದಾಗ ಮೊದಲ ಶ್ಲೋಕದಲ್ಲಿ ಅರ್ಜುನ ಅನ್ನೋ ಪದವನ್ನೇ ಬಳಸ್ತಾನೆ. ಆ ಶ್ಲೋಕ ಏನು ಅಂತ ನೋಡಿ ಮುಂದೆ ಕೃಷ್ಣ ಯಾಕೆ ಅರ್ಜುನನನ್ನ ಅರ್ಜುನ ಅಂತ ಕರೆದ ಅಂತ ನೋಡೋಣ. ಅರ್ಜುನ, ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ತಿಳಿದವರು ಮೆಚ್ಚದ, ಸ್ವರ್ಗಕ್ಕೆ ಸಲ್ಲದ, ಅಪಕೀರ್ತಿ ತರುವಂತಹ ಈ ಕಲ್ಮಶ ನಿನ್ನನ್ನೇಕೆ ಆವರಿಸಿತು? ಕೃಷ್ಣ ಕೇಳ್ತಾನೆ, ಇಂತಹ ಕಲ್ಮಶ ಯಾಕೆ ಬಂತು ನಿನಗೆ? ಅದು ಇಂಥ ಪರಿಸ್ಥಿತಿಲಿ ಯುದ್ಧ ಬೇರೆ ನಡಿಬೇಕಂತ ಆಗಿದೆ. 12 ವರ್ಷ ವನವಾಸ ಆಯ್ತು. ವಾಪಸ್ಸು ಕೇಳಿದ್ವಿ. ನನ್ನ ಪಾಲಿನ ರಾಜ್ಯವನ್ನ ನಮ್ಗೆ ಕೊಡು ಅಂತ. ಅವ್ರು ಕೊಡ್ಲಿಲ್ಲ. ಕೊನೆಗೆ 5 ಹಳ್ಳಿಯಾದ್ರೂ ಕೊಡು ಅಂತ ಕೇಳಿದ್ವಿ. ಆಗ್ಲೂ ಅವ್ರು ಕೊಡ್ಲಿಲ್ಲ. ವಿಧಿ ಇಲ್ದೆ ಯುದ್ಧಕ್ಕೆ ಬರೋಂಗಾಗಿದೆ. ಈಗ ಅವ್ರ ಕಡೆಯಿಂದನೂ ಅಷ್ಟೊಂದು ಅಕ್ಷೋಹಿಣಿ ಸೈನ್ಯ, ನಮ್ಮಲ್ಲೂ ಅಷ್ಟು ಅಕ್ಷೋಹಿಣಿ ಸೈನ್ಯ ಬಂದು ನಿಂತಾಗಿದೆ. ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಅಂತ ನಿಂತಾಗಿದೆ. ಇವಾಗ ಇಂಥದ್ದು ಮಾಡೋದು ತಪ್ಪಾಗತ್ತೆ. ನೀ ಮೊದಲೇ ವೀರ, ಯುದ್ಧಕ್ಕೆ ಅಂತ ಬಂದು ನಿಂತಾಗಿದೆ ರಾಜನಾದವನು. ಯುದ್ಧ ಮಾಡೋದು ನಿನ್ ಧರ್ಮ ಕಣಪ್ಪ. ಅದು ಬಂದಾಗಿದೆ ಇವಾಗ ಕುರುಕ್ಷೇತ್ರಕ್ಕೆ. ಇಲ್ಲಿ ನೀವು ವಾಪಸ್ ಹೋಗೋದು ಹೇಡಿತನ ಆಗ್ಬಿಡುತ್ತೆ. ಇದು ಒಪ್ಪೋದಿಲ್ಲ ಇದನ್ನ. ಇಂಥ ಟೈಮಲ್ಲಿ ಇಂತಹ ಕಲ್ಮಶ ಯಾಕೆ ಮೂಡ್ತು ಅಂತ ಕೇಳ್ತಿದ್ದಾನೆ. ಹಾಗಾದ್ರೆ ಇಲ್ಲಿ ಕಲ್ಮಶಕ್ಕೂ ಅರ್ಜುನನಿಗೂ ಏನ್ ಸಂಬಂಧ? ಇದು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಕೃಷ್ಣ ಅರ್ಜುನನನ್ನ ಇಲ್ಲಿ ಅರ್ಜುನ ಅಂತ ಕರೆದ? ಇದು ಗೊತ್ತಾಗ್ಬೇಕು ಅಂದ್ರೆ ಅರ್ಜುನನ ಹೆಸರಿನ ಅರ್ಥ ನಮಗೆ ಗೊತ್ತಾಗ್ಬೇಕು. ಅರ್ಜುನ ಅಂದ್ರೆ ಶುದ್ಧವಾಗಿರುವವನು, ಬೆಳ್ಳಿಯಂತೆ ಫಳಫಳ ಅಂತ ಹೊಳಿತಿರುವವನು, ಶುದ್ಧವಾಗಿರುವವನು ಅಂತ. ನೀನು ಶುದ್ಧನಾಗಿದ್ದೀಯಾ? ಶುದ್ಧನಾದ್ಮೇಲೆ ಈ ಕಲ್ಮಶ ಯಾಕೆ ಬಂತು? ಎಲ್ಲಿಂದ ಬಂತು? ಇದು ಅವಶ್ಯಕತೆ ಇತ್ತಾ ಅಂತ ಅಲ್ಲಿ ಅರ್ಜುನನನ್ನ ಕೃಷ್ಣ ಅರ್ಜುನ ಅಂತ ಸಂಬೋಧಿಸಿ ಒಳ ಅರ್ಥವನ್ನ ನಮಗೆ ಕೊಡ್ತಾನೆ. ನಮಗೆ ಆ ಹೆಸರಿನ ಅರ್ಥ ತಿಳ್ಕೊಂಡಾಗ ಶ್ಲೋಕ ಅರ್ಥವಾಗುವ ರೀತಿಯೇ ಬದಲಾಗ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಕಲ್ಮಶವಾದಿದ್ದು ಯಾವುದು? ನಮಗೆ ನಮ್ಮಲ್ಲಿ ಕಲ್ಮಶ ಅಂತಿದೆ ಅಂದ್ರೆ ಯಾವ್ದ್ರಲ್ಲಿದೆ? ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಮಗೆ ಮನಸ್ಸೇನಿದೆ ಅದು ಕಲ್ಮಶದಿಂದ ತುಂಬಿರುತ್ತೆ. ನಮಗೆ ಭಾವನೆಗಳಿದೆ. ಅಲ್ಲಿ ಕೋಪ ಬರುತ್ತೆ, ದ್ವೇಷ ಬರುತ್ತೆ, ಒಬ್ಬರ ಮೇಲೆ ಅಸೂಯೆ ಬರುತ್ತೆ. ಇದೆಲ್ಲ ಕಲ್ಮಶಗಳಿದೆ ನಮ್ಮಲ್ಲಿ. ಒಬ್ಬರು ನೋಡಿದ್ರೆ ನಮಗೆ ಇನ್ನೊಬ್ಬರ ಬಗ್ಗೆ ಕೀಳರಿಮೆ ಬರ್ಬೋದು, ಅಥವಾ ಇನ್ನೊಬ್ಬರು ನೋಡಿ ನಮಗೆ ಕೀಳರಿಮೆ ಬರ್ಬೋದು. ಇದು ಮನಸ್ಸಿನ ಕಲ್ಮಶಗಳು. ಅದನ್ನ ನಾವು ಮುಂಚೆ ನೋಡಿದ್ವಿ 3 ಮಲಗಳಂತ ಕಾಶ್ಮೀರಿ ಶೈವಿಸಂ ಬಗ್ಗೆ ಮಾತಾಡ್ಬೇಕಾರೆ. ಆಣವ ಮಲ, ಕಾರ್ಮಿಯ ಮಲ ಮತ್ತೆ ಮಾಯಿಯ ಮಲ ಅಂತ. ಇವು 3 ನಮ್ಮಲ್ಲಿ ಮಲಗಳಿದೆ, ಕಲ್ಮಶಗಳಿದೆ. ಹಾಗೆ ಬುದ್ಧಿಲೂ ಕಲ್ಮಶ ಇದೆ. ಅದು ಸುಮ್ಮನಿರಲ್ಲ. ಅದು ನಿನ್ನೆ ಬಗ್ಗೆ, ನಾಳೆ ಬಗ್ಗೆ ಯೋಚನೆ ಮಾಡ್ತಿರುತ್ತೆ. ಒಬ್ಬರನ್ನ ತೀರಾ ನಂಬೋದಕ್ಕೆ ಹೋಗುತ್ತೆ, ಇನ್ನೊಬ್ಬರನ್ನ ಡೌಟ್ ಪಡೋದಕ್ಕೆ ಹೋಗುತ್ತೆ. ಅದು ತನ್ನದೇ ಸೋಲು ಗೆಲುವುಗಳಲ್ಲಿ, ಹತಾಶೆಗಳಲ್ಲಿ, ಅಹಂಕಾರದಲ್ಲಿ ಅದು ಹೊಳೆದಾಡ್ತಾ ಇರುತ್ತೆ ಬುದ್ಧಿ. ಒಂದು ಕ್ಷಣ ಅದು ಸುಮ್ಮನೆ ಇರೋಂಥದ್ದಲ್ಲ. ಇನ್ನು ಅಹಂಕಾರವಂತೂ ಮುಗಿದೋಯ್ತು. ಅದ್ರ ಬಗ್ಗೆ ಮಾತಾಡೋದೇ ಅವಶ್ಯಕತೆ ಇಲ್ಲ. ಅದು ನಾನು ನಂದು ಅಂತ ಎಷ್ಟು ಆಡ್ತಿರುತ್ತೆ ಅಹಂಕಾರ ಅಂದ್ರೆ ಅದು
ಆಹ್, ಸ್ವಾರ್ಥವನ್ನ ಬಿಟ್ಟು ಯೋಚನೆ ಮಾಡಕ್ ಬರ್ದಿರೋ ಮಟ್ಟಿಗೆ, ಮತ್ತೆ ಆಸೆಯನ್ನು ದುರಾಸೆಯನ್ನಾಗಿಸುವ ಮಟ್ಟಿಗೆ ಅಹಂಕಾರ ನಮ್ಮಲ್ಲಿ ಕಲ್ಮಶವನ್ನು ತುಂಬಿಸ್ಕೊಂಡು ನಮ್ಮನ್ನ ಆಡಿಸ್ತಿರುತ್ತೆ. ಈ ಮನಸ್ಸು, ಬುದ್ಧಿ, ಅಹಂಕಾರ 3 ಕೂಡ ಕಲ್ಮಶವೇ ಆಗಿದ್ದರೆ, ಇಲ್ಲಿ ಕಲ್ಮಶವಿಲ್ಲದ್ದು ಬೆಳ್ಳಿಯಂತೆ ಹೊಳೆಯುತ್ತಿರುವುದು ಯಾವುದು? ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅದಕ್ಕೆ ಮೊದಮೊದಲಿಗೆ ಆಕಾಶವು ಶುದ್ಧವೇ. ಬರಬರುತ್ತಾ ಮೋಡ ತುಂಬಿದಂತೆ ಅದು ನೋಟವನ್ನೇ ಮಂಕಾಗಿಸುತ್ತದೆ. ಶುದ್ಧ ಆಕಾಶವೇ ಕಾಲಕ್ರಮೇಣ ಹೀಗಾದರೆ, ಬುದ್ಧಿಹೀನನಿಗೆ ತನ್ನ ಮನ ಏನಾದೀತೆಂದು ಅರಿವಾಗುವುದೇ? ಇದು ಎಲ್ಲರ ಪರಿಸ್ಥಿತಿ. ಎಲ್ಲರೂ ಪರಿಸ್ಥಿತಿ ಚೆನ್ನಾಗಿದ್ದಾಗ ಚೆನ್ನಾಗಿರ್ತಾರೆ. ಪರ ಮ ಮನಸ್ಸು ಎಲ್ಲ ಆರಾಮಿರುತ್ತೆ. ಸ್ವಲ್ಪ ಪರಿಸ್ಥಿತಿ ಹದಗೆಡ್ತಾ ಮನಸ್ಸು ಹಾಳಾಗ್ತಾ ಹೋಗ್ತಿರುತ್ತೆ. ನಾವು ಹೇಗೆ ಮನಸ್ಸಿರುತ್ತೋ ಹಾಗೆ ಪರಿಸ್ಥಿತಿ ಆಗುತ್ತೆ. ಪರಿಸ್ಥಿತಿ ಹೇಗಿರುತ್ತೋ ಮನಸ್ಥಿತಿ ಹಾಗಾಗಿರುತ್ತೆ. ಅದ್ರ ತಕ್ಕಂಗೆ ನಾವು ಸುಖ ದುಃಖಗಳಲ್ಲೇ, ಗೊಂದಲಗಳಲ್ಲಿ ನಾವು ಸಿಕ್ಕಾಕೊಳ್ತಾ ಹೋಗ್ತಿರ್ತೀವಿ. ಅದಕ್ಕೆ ನಾವು ಕಾಳಿದಾಸನ ಮೇಘದೂತ ತುಂಬಾ ಚೆನ್ನಾಗಿ ಅದನ್ನ ಸಿಂಬಾಲಿಕ್ ಆಗಿ ತೋರಿಸ್ತಾನೆ ಕಾಳಿದಾಸ. ಯಕ್ಷ ವಿರಹ ವೇದನೆ ಶುರುವಾಯ್ತು. ಅ ಒಂದು ವರ್ಷ ಶಾಪಗ್ರಸ್ತನಾಗಿ ಬ ಯಕ್ಷ ಮತ್ತು ಯಕ್ಷಿ ಬೇರೆ ಆಗ್ಬಿಡ್ತಾರೆ. ಭೂಲೋಕಕ್ಕೆ ಬಂದ್ಬಿಟ್ಟಿರ್ತಾರೆ. ಇಷ್ಟು ದಿನ ಕಾದಾಯ್ತು. ಇನ್ನೊಂದು 2, 3 ತಿಂಗಳು ಅಷ್ಟೇ ಬಾಕಿ ಇರೋದು. ಆ ವಿರಹ ವೇದನೆ ಅವನಿಗೆ ತಡೆಯಕ್ಕಾಗ್ತಾ ಇಲ್ಲ. ಅವನ ವಿರಹ ವೇದನೆ ಹೆಚ್ಚಾಗ್ತಿದ್ದಂತೆ ಮನಸ್ಸು ಎಷ್ಟು ಕಲಕ್ತಾ ಹೋಗುತ್ತೋ, ಹಾಗೆ ಆಕಾಶದಲ್ಲಿ ಮೋಡಗಳೆಲ್ಲ ಆವರಿಸ್ತಾ ಹೋಗುತ್ತೆ. ಅದ್ ನೋಡ್ತಾ ನೋಡ್ತಾ ಅಯ್ಯೋ! ಅದನ್ನ ಸಿಂಬಾಲಿಕ್ ಆಗಿ ತೋರಿಸ್ತಾನೆ. ಮನಸ್ಸಲ್ಲಿ ಅವನಿಗೆ ಶಾಂತಿ, ನೆಮ್ಮದಿ ಎನ್ನುವ ಆಕಾಶದಲ್ಲಿ ದುಗುಡ ದುಮ್ಮಾನ ಎನ್ನುವ ಮೋಡ ಕವಿತಾ ಹೋಗುತ್ತೆ. ಆಗ ಅರಿವೆನ್ನುವ ಬೆಳಕು ನಮಗೆ ತಲುಪೋದು ಕಡಿಮೆ ಆಗುತ್ತೆ. ಆಕಾಶದಲ್ಲಿ ಶುದ್ಧವಾಗಿದ್ದಾಗ ಬೆಳಕು ಆರಾಮಾಗಿ ಸಿಗುತ್ತೆ ಸೂರ್ಯನ್ದು. ಅಷ್ಟು ಮಧ್ಯಾಹ್ನ ಸೂರ್ಯ ಇದ್ರೂ ಕಾರ್ಮೋಡ ಕವಿದು ಬಿಟ್ರೆ ನಮಗೆ ಬೆಳಕು ಸಿಗಲ್ಲ. ಸಂಜೆ ಆದಂಗೆ ಅನ್ಸುತ್ತೆ. ಹಾಗೆ ಅರಿವೆನ್ನುವ ಬೆಳಕು ನಮ್ಮ ಮೇಲೆ ಬೀಳ್ತಿರ್ಬೇಕು. ತರ್ಕ ಎನ್ನುವ ಬೆಳಕು ನಮ್ಮ ಮೇಲೆ ಬೀಳ್ತಿರ್ಬೇಕು ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ಇಲ್ಲ ದುಗುಡ ದುಮ್ಮಾನಗಳಿತ್ತು ಅಂದ್ರೆ ಕಾರ್ಮೋಡದ ತರ ಕವಿದು ಬಿಡುತ್ತೆ. ನಮ್ಗೆ ಅವಾಗ ಅರಿವು ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಏನ್ ಮಾಡ್ತಿದ್ವಿ ಅಂತ ಗೊಂದಲವಾಗುತ್ತೆ. ಅದನ್ನ ಸಿಂಬಾಲಿಕ್ ಆಗಿ ತೋರ್ಸೋದಿಕ್ಕೆ ಅವನು ಕಾಳಿದಾಸ ಶಿವನಲ್ಲೇ ಆ ಮೋಡ ಯಾವ ರೀತಿ ತುಂಬಿಕೊಳ್ತು, ಅವನಲ್ಲಿ ಆ ಕಾತುರತೆ ಸೇರ್ಬೇಕು ಅಂತ ಇರೋದಕ್ಕೆ ಆ ಮೋಡ ಕೂಡ ಮದಗಜದಂತೆ ಕಾಣ್ತಿತ್ತಂತೆ ಅವನಿಗೆ, ಯಕ್ಷನಿಗೆ. ಯಾಕೆಂದ್ರೆ ತನ್ನಲ್ಲಿ ಆ ವಿರಹ ವೇದನೆ ಇದೆ, ಅವಳನ್ನ ಸೇರ್ಬೇಕು ಅನ್ನೋದಿದೆ. ಮದಗಜಕ್ಕೂ ತನಗೆ ಸಂಗಾತಿಯನ್ನು ಹುಡುಕುವಂತಹ ಧಾವಂತದಲ್ಲಿ ಅದು ಏನೇನೆಲ್ಲ ಮಾಡುತ್ತೆ ನಮಗೆ ಗೊತ್ತು. ಮದಗಜ ಅದು ದಾರಿಲಿ ಸಿಗೋರಿಗೆಲ್ಲ ಹೊಡೆಯುತ್ತೆ, ಬಡಿಯುತ್ತೆ, ಮರಗಳನ್ನ ಉರುಳಿಸ್ಬಿಡುತ್ತೆ. ಯಾರ ಮಾತನ್ನು ಕೇಳ್ದಲೆ ಹಂಗಾಗ್ಬಿಡುತ್ತೆ. ಸರಪಣಿನ ಬಿಚ್ಕೊಂಡ್ಬಂದ್ಬಿಡುತ್ತೆ. ಈ ರೀತಿ ನಮ್ಮ ಮನಸ್ಸು ಕೂಡ ಯಾವುದೋ ಒಂದಕ್ಕೆ ಪರಿತಪಿಸಿರುತ್ತೆ. ಅದು ವಸ್ತು ಇರ್ಬೋದು, ವಿಷಯ ಇರ್ಬೋದು, ವ್ಯಕ್ತಿ ಇರ್ಬೋದು. ಆಗ ಚಂಚಲವಾದಾಗ ಹಿಡಿತಕ್ಕೆ ಸಿಗದೇ ಇರುವಂಥದ್ದು. ಹಾಗೆ ಅದನ್ನ ಕಾರ್ಮೋಡವನ್ನಾಗಿಸಿ ಕಾಳಿದಾಸ ನಮ್ಗದನ್ನ ಕಟ್ಕೊಡ್ತಾ ಹೋಗ್ತಾನೆ. ಪ್ರತಿಯೊಬ್ಬನು ಶಾಂತವಾಗಿ ಇರ್ತಾನೆ. ಅದು ತಿಳಿಯಾಗಿರುವಂಥದ್ದೇ ನೀರು. ಅದನ್ನ ನಾವು ಕೆಲವೊಮ್ಮೆ ಹೊರಗಿನಿಂದ ಕಲ್ಲು ಹಾಕೊಂಡು ಅದನ್ನ ಕದಡ್ತೀವಿ. ಕೆಲವೊಮ್ಮೆ ನಾವೇ ಅ ಅ ತೆ ತೆಪ್ಪಗಿರೋಂಥ ಮನಸ್ಸಿಗೆ ಕಲ್ಲು ಹಾಕಿ ನಾವೇ ಕದಡ್ಕೊತಾ ಹೋಗ್ತೀವಿ. ಎಲ್ಲವೂ ಮೊದಲು ಆಕಾಶದಿಂದ ಶುದ್ಧವಾಗಿರುತ್ತೆ. ಪ್ರತಿಯೊಬ್ಬನು ಶುದ್ಧವಾಗಿದ್ದಾನೆ. ಆದ್ರೆ ನಾವದನ್ನ ಕದಡ್ಕೊತಾ ಇದೀವಿ. ಪರಿಸ್ಥಿತಿಯಿಂದ, ಮನಸ್ಥಿತಿಯಿಂದ ಕದಡ್ಕೊತಾ ಇದೀವಿ. ಹಾಗಾದ್ರೆ ಇದೆಲ್ಲ ಕಲ್ಮಶ ಇತ್ತಂದ್ರೆ ಶುದ್ಧವಾಗಿರೋದು ಯಾವುದು? ಸದಾಕಾಲ ಹೊಳೆಯುತ್ತಿರುವುದು ಅಂತ ಬಂದಾಗ ಅದು ನಮ್ಮ ಚಿತ್ತ. ಚಿತ್ತ ಯಾವತ್ತೂ ಶುದ್ಧವಾಗಿರುತ್ತೆ. ಹೇಗಪ್ಪ ಶುದ್ಧವಾಗಿರಕ್ಕೆ ಸಾಧ್ಯ? ಇದಕ್ಕೆ ನಮ್ಗೆ ಪ್ರೂಫ್ ಬೇಕಲ್ಲ. ಅದು ನಾವು ಮಕ್ಕಳಲ್ಲಿ ನೋಡ್ಬೋದು. ನಾವು ಮಗುವಾಗಿ ಹುಟ್ಟಿದಾಗ ಅವನು ಶುದ್ಧವಾಗಿರ್ತಾನೆ. ಅಲ್ಲಿ ನಾನು, ನಂದು ಅದು ಯಾವ ಕಲ್ಪನೆಗಳು ಇಲ್ಲ. ಅದು ಸದಾಕಾಲ ಅದು ತನ್ನಲ್ಲೇ ರಮಿಸ್ಕೊಂಡಿರುತ್ತೆ. ಅದಕ್ಕೆ ದೊಡ್ಡ ₹10,000 ಆಟ ಸಾಮಾನು ತಂದುಕೊಟ್ರು ಅಷ್ಟೇ. ಮಾಮೂಲಿ ಅಲ್ಲೇ ಸಿಗುವಂತ ಚಿಕ್ಕ ಪುಟ್ಟ ವಸ್ತುಗಳಾದ್ರೂ ಅಷ್ಟೇ. ಯಾವ್ದು ಸಿಕ್ಕಿದ್ರೂ ಅದು ಆಟ ಆಡ್ಬಿಡುತ್ತೆ. ನಂಗೆ 10,000ದ್ದು ದೇ ಬೇಕು, ₹20,000 ಬೇಕು, ಚಿನ್ನದ್ದೇ ಗಿಲ್ಕಿ ಬೇಕು ಅಂತ ಕೇಳಲ್ಲ. ಅದಕ್ಕೇನು ಕೊಟ್ರು ಅದ್ರಲ್ಲಿ ಆಟ ಆಡ್ತಿರುತ್ತೆ. ಹೋಗ್ತಾ ಹೋಗ್ತಾ ಅದು ಬೆಳೀತಾ ಬೆಳೀತಾ ಪ್ರಪಂಚ ಪರಿಚಯ ಆಗ್ತಾ ಆಗ್ತಾ ನಂಗೆ ಆ ಆಟ ಸಾಮಾನೇ ಬೇಕು. ಆ ಆಟ ಸಾಮಾನು ಸಿಕ್ಕಿದ್ರೆ ನನ್ಗೆ ಖುಷಿ. ಈ ಆಟ ಸಾಮಾನು ಬೇಡ. ಆಟ ಸಾಮಾನು ಮುರಿದೋಯ್ತಾ ಬೇಜಾರು. ಅದೇ ಚಿಕ್ಕ ವಯಸ್ಸಲ್ಲಿ ಆ ಆಟ ಸಾಮಾನು ಏನೇ ತಂದ್ಕೊಟ್ರು ಅದೇ ಮುರಿತಾ ಇರುತ್ತೆ. ಮುರಿದು ಮುರಿದು ಎಂಜಾಯ್ ಮಾಡ್ತಿರುತ್ತೆ. ದೊಡ್ಡದಾಗ್ತಾ ಆಗ್ತಾ ಮಗು ಆ ಆಟ ಸಾಮಾನ್ಗೆ ಅಂಟ್ಕೊಳ್ತಾ ಹೋದಾಗ ಆ ಆಟ ಸಾಮಾನು ಮುರಿದೋದ್ರೆ ದುಃಖ ಪಡ್ತಿರುತ್ತೆ. ಸೊ ಅದು ಸಂಬಂಧಪಟ್ಟಿದ್ದು ಅದು ಆ ಆಟಿಕೆಗೂ ಅದಕ್ಕೂ ಸಂಬಂಧವೇ ಇಲ್ಲ, ಸುಖ ದುಃಖ. ನಾನು ಆ ಆಟಿಕೆನ ಹೇಗೆ ನೋಡ್ತಿದ್ದೀನಿ ಅನ್ನೋದ್ರ ಮೇಲೆ ಆ ಆಟಿಕೆ ಚೆನ್ನಾಗಿದ್ದಾಗ ಖುಷಿ, ಒಡೆದಾಗ ದುಃಖ. ನಾನು ಆ ಆಟಿಕೆಗೆ ಅಂಟಿಕೊಂಡದರ ಮೇಲೆ ನಿರ್ಧಾರ ಆಗಿದೆ ಹೊರತು, ಆ ಆಟಿಕೆ ಏನು ಮಾಡಕ್ಕಾಗಲ್ಲ. ಆ ಟಾಯ್ ಏನು ಮಾಡಕ್ಕಾಗಲ್ಲ. ನಾವು ಹೇಗಿದ್ದೀವಿ ಮೇಲೆ. ಸೊ ಯಾವ ಮಗು ಒಂದು ಆಟ ಸಾಮಾನನ್ನ ಒಡೆದು ಹಾಕಿದಾಗ ಖುಷಿ ಪಡ್ತಿತ್ತೋ, ಅದೇ ಮಗು ಆಟ ಸಾಮಾನನ್ನ ಒಡೆದು ಹಾಕಿದಾಗ ಅದು ದುಃಖ ಪಡುತ್ತೆ. ಸೊ ಮೊದಲು ಎಲ್ಲವೂ ಶುದ್ಧವಾಗೇ ಇತ್ತು. ಪ್ರತಿಯೊಬ್ಬನು ಹುಟ್ಟಿದಾಗ ಶುದ್ಧವಾಗಿ ಇದ್ದ.
ಅವನು ಸಂಸಾರದ ವ್ಯವಹರಿಸುವಾಗ ನಾನು ನಂದುನ ಅಕ್ಯುಮುಲೇಟ್ ಮಾಡ್ತಾ ಮಾಡ್ತಾ ಕಲ್ಮಶಗಳನ್ನ ಅಕ್ಯುಮುಲೇಟ್ ಮಾಡ್ತಾ ಮಾಡ್ತಾ ಅವನು ಅಶುದ್ಧನಾಗ್ತಾ ಹೋಗ್ತಾನೆ. ಈ ಚಿತ್ತ ಏನಿದೆ ಅದು ಮೂಲತಃ ಶುದ್ಧವಾಗಿದೆ. ಅದಕ್ಕೆ ಕುವೆಂಪು ಹೇಳೋದು, ಪ್ರತಿಯೊಬ್ಬನು ಹುಟ್ಟುತ್ತಾ ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ. ನಾವು ಅವನ ಅಲ್ಪ ಮಾನವನನ್ನಾಗಿಸ್ತಾ ಹೋಗ್ತೀವಿ. ಅವನು ಮತ್ತೆ ಶಿಕ್ಷಣವನ್ನು ಕೊಟ್ಟು ಅವನ ವಿಶ್ವಮಾನವನಾಗಿಸ್ಬೇಕು. ಅದು ನಮ್ಮ ಇಡೀ ಸಮಾಜದ ಕರ್ತವ್ಯ. ಅದು ಗುರಿಯಾಗಿರ್ಬೇಕು. ಶಿಕ್ಷಣದ ಉದ್ದೇಶ ಆಗಿರ್ಬೇಕು ಅಂತ ಕುವೆಂಪು ವಿಶ್ವಮಾನವ ಸಂದೇಶದಲ್ಲಿ ಅದನ್ನೇ ಹೇಳೋದು. ಪ್ರತಿಯೊಬ್ಬನು ವಿಶ್ವಮಾನವನೇ. ಪ್ರತಿಯೊಬ್ಬನು ಶುದ್ಧನಾಗಿದ್ದಾನೆ. ಮೂಲದಲ್ಲಿ ಅವನು ಶುದ್ಧವಾಗೇ ಇದ್ದಾನೆ. ನಾವು ಅವನು ಅಶುದ್ಧಿ ಮಾಡ್ಕೋತೀವಿ. ಮೂಲದಲ್ಲಿ ನೀರು ಹುಟ್ಟುವಾಗ ಅದು ಶುದ್ಧವಾಗಿರುತ್ತೆ. ಅದು ಹರಿದು ಬರುವಾಗ ನಾವದನ್ನು ಹೇಗೆ ನೋಡ್ಕೋತೀವಿ ಅನ್ನೋದ್ರ ಮೇಲೆ ನೀರು ಶುದ್ಧವೋ, ಅಶುದ್ಧವೋ ಆಗುತ್ತೆ. ಗಾಳಿ ಯಾವತ್ತು ಅದು ಹೇಗಿದೆಯೋ ಹಾಗೇ ಇದೆ. ಅದು ಹೆಣದ ಮೇಲೆ ಕೊಳೆತ ಹೆಣದ ಮೇಲೆ ಬಂತು ಅಂದ್ರೆ, ಮೋರಿ ಮೇಲೆ ಹಾದು ಹೋಯ್ತು ಅಂದ್ರೆ, ಅದು ನಮ್ಗೆ ದುರ್ನಾತವನ್ನ ಕೊಡುತ್ತೆ. ಅದು ಹೂದೋಟದ ಮೇಲೆ ಹೋದ್ರೆ ಪರಿಮಳವನ್ನ ಕೊಡುತ್ತೆ. ಆದರೆ ಗಾಳಿ ಮೂಲತಃ ಅದಕ್ಕೆ ಸುಗಂಧವೂ ಇಲ್ಲ, ದುರ್ಗಂಧವೂ ಇಲ್ಲ. ಆಕಾಶ ಶುದ್ಧವೂ ಅಲ್ಲ, ಅಶುದ್ಧವೂ ಅಲ್ಲ. ಅದು ಹೇಗಿದೆಯೋ ಹಾಗೆ ಇದೆ. ಅದನ್ನ ನಾವು ಶುದ್ಧ, ಅಶುದ್ಧ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಹಾಗೆ ಒಂದು ವಸ್ತು ಮೂಲದಲ್ಲಿ ಶುದ್ಧವಾಗಿದೆ ಅಂತಂದ್ರೆ, ಅದು ಚಿತ್ತ. ಅದು ಸದಾಕಾಲ ಶುದ್ಧವಾಗಿ ಇದೆ. ಆ ಚಿತ್ತ ನಾನು ಅನ್ನೋದು ನಮ್ಗೆ ಗೊತ್ತಿಲ್ದಿರೋದ್ರಿಂದ, ಮನಸ್ಸು, ಬುದ್ಧಿ, ಅಹಂಕಾರವೇ ನಾನು ಅನ್ಕೊಂಡಿರೋದ್ರಿಂದ, ನಾನು ಕಲ್ಮಶವಾಗಿದ್ದೇನೆ ಅನ್ಕೋತೀನಿ. ನಾನು ಗೊಂದಲಕ್ಕೊಳಗಾಗಿದ್ದೀನಿ ಅನ್ಕೋತಾ ಇದ್ದಾನೆ. ಅದಕ್ಕೆ ಅಲ್ಲಿ ಮೊದಲ ಶ್ಲೋಕದಲ್ಲೇ ಅರ್ಜುನ ಇಡೀ ಭಗವದ್ಗೀತೆಯ ಸಾರವನ್ನೇ ಕೊಟ್ಬಿಟ್ಟಿದ್ದಾನೆ. ಅಲ್ಲಿ ಅರ್ಜುನ ಅಂತ ಹೇಳಿ, ನೀನು ಶುದ್ಧನಾಗಿರುವವನೇ, ಸದಾಕಾಲ ನೀನು ಶುದ್ಧನಾಗಿರುವವನೇ, ಹಂಗಿದ್ರು ಕೂಡ ನಿನ್ಗೆ ಯಾಕೆ ಕಲ್ಮಶ ಬಂತು? ಯಾಕೆಂದ್ರೆ ನಾನು ನಂದು ಇಂದ ಬಂತು. ಆ ಆ ಶ್ಲೋಕದಲ್ಲೇ ಕೃಷ್ಣನ ಮೊದಲ ಮಾತಿನಲ್ಲೇ ಅರ್ಜುನ ಮತ್ತೆ ಕಲ್ಮಶ ಇವೆರಡು ಪದದಲ್ಲಿ ಅವನು ಇಡೀ ಭಗವದ್ಗೀತೆಯ ಸಂದೇಶವನ್ನ, ಸಾರವನ್ನ ಕೊಟ್ಬಿಟ್ಟಿದ್ದಾನೆ. ಇದಿಷ್ಟು ಅರ್ಥ ಆಗ್ಬಿಟ್ರೆ ಮುಗೀತು. ಇಡೀ ಭಗವದ್ಗೀತೆ ನಮಗೆ ಬೇಸಿಕ್ ಐಡಿಯಾ ಗೊತ್ತಾದಂಗೆ. ಇಡೀ ಭಗವದ್ಗೀತೆ ಅರ್ಥ ಆಯ್ತು ಅನ್ಕೊಳ್ಳೋದಲ್ಲ, ಬೇಸಿಕ್ ಐಡಿಯಾ ಅವ್ನು ಏನ್ ಹೇಳಕ್ ಹೋಗ್ತಿದ್ದಾನೆ ಕೃಷ್ಣ ಅನ್ನೋದು ನಮ್ಗೆ ಬೇಸಿಕ್ ಐಡಿಯಾ ಗೊತ್ತಾಗತ್ತೆ. ಉದಾಹರಣೆ, ನಾವು ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ. ನಮ್ಮ ದೇಶ ಇನ್ನೊಂದು ದೇಶ ಜೊತೆ ಆಟ ಆಡ್ತಿದ್ದಾಗ ನಮಗೆ ಆಸಕ್ತಿ ಜಾಸ್ತಿ. ಅದರಲ್ಲೂ ಇಂಡಿಯಾ ಪಾಕಿಸ್ತಾನ ಆಗ್ಬಿಟ್ರೆ ಮತ್ತಷ್ಟು ಆಸಕ್ತಿ ಜಾಸ್ತಿ ಆಗತ್ತೆ ನಮ್ಗೆ. ಅಲ್ಲಿ ತೊಳಲಾಟಗಳು ಜಾಸ್ತಿ. ಒಬ್ಬ ಔಟ್ ಆಗ್ಬಿಟ್ರೆ ನೋವು ಜಾಸ್ತಿ. ಒಬ್ಬ ಸಿಕ್ಸ್ ಹೊಡೆದ್ರೆ, ಸೆಂಚುರಿ ಹೊಡೆದ್ರೆ ನಿಮ್ಗೆ ಖುಷಿ ಜಾಸ್ತಿ. ಅದೇ ಬೇರೆ ಯಾವುದೋ ದೇಶ, ಇನ್ಯಾವುದೋ ದೇಶದ ಜೊತೆ ಅದು ಆಟ ಆಡ್ತಿತ್ತು ಅಂದ್ರೆ, ಒಬ್ಬ ಔಟ್ ಆದ್ರೆ ನಮ್ಗೆ ಅಷ್ಟು ದುಃಖ ಆಗಲ್ಲ. ಒಬ್ಬ ಸೆಂಚುರಿ ಹೊಡೆದ್ರೆ ನಮ್ಗಷ್ಟು ಖುಷಿ ಆಗಲ್ಲ. ಯಾಕೆಂದ್ರೆ ನನ್ನದು ಎನ್ನುವ ಭಾವ ನಮಗಿಲ್ಲ. ಸೊ ನಾನು ಬರೀ ಕ್ರಿಕೆಟ್ ಎಂಜಾಯ್ ಮಾಡ್ತಾ ಇಲ್ಲ. ನಾನು ಆಕ್ಚುಲಿ ಎಂಜಾಯ್ ಮಾಡ್ತಿರೋದು ನಾನು ನಂದು ಎನ್ನುವುದನ್ನ. ನನ್ನ ಟೀಮ್ ಗೆದ್ಬಿಡ್ತು, ನನ್ನ ಟೀಮು ಸೋತ್ಬಿಡ್ತು, ನನ್ನ ಇಷ್ಟಪಡೋ ಕ್ರಿಕೆಟರು ಇಷ್ಟು ಅಚೀವ್ ಮಾಡ್ಬಿಟ್ಟ, ಅಲ್ಲೂ ನಾನು ನಂದು ಬರುತ್ತೆ. ಬೇರೆ ಯಾವುದೋ ದೇಶ 2 ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ ಆಡ್ತಿತ್ತು ಅಂದ್ರೆ ನಮಗಲ್ಲಷ್ಟು ನಾನು ನಂದು ಕಾಡಲ್ಲ. ಯಾಕೆಂದ್ರೆ ನನಗೆ ಆ ಭಾವನೆ ಇಲ್ಲ. ಆಫ್ರಿಕನ್ಸ್ ಅಥವಾ ಆಸ್ಟ್ರೇಲಿಯನ್ಸ್ ನಮ್ಮವರು, ನ್ಯೂಜಿಲೆಂಡ್ ಅವ್ರು ನಮ್ಮವರು ಅನ್ನೋ ಭಾವನೆ ನನಗಿಲ್ಲ. ಹಾಗಾಗಿ ಅಲ್ಲಿ ತಳಮಳಗಳೇ ಇಲ್ಲ. ನಾನು ಬರೀ ಕ್ರಿಕೆಟ್ ಅಷ್ಟೇ ಎಂಜಾಯ್ ಮಾಡ್ಬೋದು. ಈ ಬರೀ ಸ್ಪೋರ್ಟ್ಸ್‌ನೇ ನಾನು ಲವ್ ಮಾಡ್ತೀನಿ, ಅದನ್ನ ಇಷ್ಟಪಡ್ತೀನಿ. ಕ್ರಿಕೆಟ್ ನಾನು ಎಂಜಾಯ್ ಮಾಡ್ತೀನಿ ಅಂತಂದ್ರೆ, ಆಗ ನನಗೆ ಯಾರು ಗೆದ್ರು, ಯಾರು ಚೆನ್ನಾಗಿ ಆಡಿದ್ರು ನನಗೆ ಮುಖ್ಯ ಆಗಲ್ಲ. ನನಗೆ ಆ ಸ್ಪೋರ್ಟ್ಸ್‌ಮನ್ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ಆ ಮ್ಯಾಚ್ ಯಾವ ರೀತಿ ಅದು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಷ್ಟೇ ಗಮನ ಇರುತ್ತೆ. ಬಿಟ್ರೆ ನಾನು ನಂದು ಕಳ್ಚ್ಕೊತೀವಿ. ಆಗ ಬರೀ ಸ್ಪೋರ್ಟ್ಸ್‌ನ ಮಾತ್ರ ಎಂಜಾಯ್ ಮಾಡ್ತೀವಿ. ಲೈಫಲ್ಲುವೆ ನಾನು ನಂದು ಬಿಟ್ಟು ಬರೀ ಸ್ಪೋರ್ಟ್ಸ್‌ನ ಎಂಜಾಯ್ ಮಾಡಿದ್ರೆ, ಅವಾಗ ಇಡೀ ಜೀವನದಲ್ಲಿ ಔಟ್ ಆಗ್ಲಿ, ಸೆಂಚುರಿ ಹೊಡೀಲಿ, 6 ಹೊಡೀಲಿ, 4 ಹೊಡೀಲಿ, ನನಗೆ ಔಟ್ ಆದಾಗ ದುಃಖ ಆಗಲ್ಲ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ನನಗೆ ಖುಷಿ ಆಗಲ್ಲ. ನಾ ಬರೀ ಆಟವನ್ನಷ್ಟೇ ಎಂಜಾಯ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಾನು ನಂದು ಅಂತ ಬಂದಾಗ ಗೆದ್ದಾಗ ಮಾತ್ರ ಖುಷಿ ಪಡ್ತೀನಿ. ಸೋತಾಗ ನಾನು ಬೇಜಾರಾಗ್ತೀನಿ. ಸೋತವ್ರ ಬಗ್ಗೆ ನನಗೆ ಮತ್ತೆ ಇದು ಬರುತ್ತೆ. ಅಯ್ಯೋ! ಇಂಥ ಒಳ್ಳೆ ಮ್ಯಾಚ್ ಸೋಲಿಸ್ಬಿಟ್ಟ ಅಂತ ಅನ್ನೋ ಕೋಪ ಬರುತ್ತೆ. ಯಾರು ಸೋಲ್ಸಿದ್ರು ಅವ್ರ ಮೇಲೂ ಕೋಪ ಬರುತ್ತೆ. ನಮ್ಮ ಮ್ಯಾಚ್ ನಮ್ಮ ಟೀಮ್‌ನ ಸೋಲಿಸ್ಬಿಟ್ರು ಇವ್ರು. ನೆಕ್ಸ್ಟ್ ಟೈಮ್ ಇವ್ರು ಮ್ಯಾಚ್ ಆದಾಗ ಗೆಲ್ಲೇಬೇಕು. ಇದು ನಮಗೆ ಬರುವಂಥದ್ದು ಯಾಕೆ? ನಾನು ನಂದು, ನಾನು ನಂದು ಬರೋದ್ರಿಂದ ಅದು ಆ ರೀತಿ ದ್ವೇಷವನ್ನ, ಪ್ರೇಮವನ್ನ ಎರಡನ್ನೂ ಮೂಡಿಸ್ತಾ ಹೋಗ್ಬಿಡುತ್ತೆ. ಒಬ್ಬರ ಮೇಲೆ ಪ್ರೀತಿ ಬಂತು ಅಂದ್ರೆ ಇನ್ನೊಬ್ಬರ ಮೇಲೆ ದ್ವೇಷ ಮೂಡ್ತು ಅಂತಾನೆ ಅರ್ಥ. ಒಂದು ಇಷ್ಟ ಆಯ್ತು ಇನ್ನೆಲ್ಲವೂ ಇಷ್ಟ ಇಲ್ಲ ಅನ್ನೋ ಅರ್ಥ. ನಾವೆಲ್ಲವನ್ನು ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಇಷ್ಟ, ಅನಿಷ್ಟ, ಸರಿ, ತಪ್ಪು, ಚೆನ್ನಾಗಿದೆ, ಚೆನ್ನಾಗಿಲ್ಲ. ಈ ರೀತಿ ನಾವು ಡಿವೈಡ್ ಮಾಡ್ಕೊಳ್ತಾ ಹೋಗೋದ್ರಿಂದ ಪ್ರೀತಿ ಮತ್ತೆ ದ್ವೇಷ, ಸುಖ ಮತ್ತೆ ದುಃಖ ತಾನಾಗಿ ಮೂಡ್ತಾ ಹೋಗುತ್ತೆ. ಇದೆಲ್ಲವೂ ಕಲ್ಮಶಗಳಿಂದ ಬರುವಂಥದ್ದು. ಈ ಕಲ್ಮಶ ಚಿತ್ತಕ್ಕೆ ಇಲ್ಲ. ಅದು ಮನಸ್ಸು, ಬುದ್ಧಿ, ಅಹಂಕಾರಕ್ಕಿರೋದ್ರಿಂದ ಹೇಳ್ತಾನೆ ಕೃಷ್ಣ, ಅರ್ಜುನ ನೀ ಶುದ್ಧನಾಗಿರುವವನೇ ಮೂಲದಲ್ಲಿ. ಆದರೆ ಈ ಕಲ್ಮಶಗಳು ನಿಂಗೆ ಯಾಕೆ ಬಂತು? ಅದು ಕೂಡ ಇಂಥ ಪರಿಸ್ಥಿತಿಯಲ್ಲಿ. ಇದು ನಮ್ಮನ್ನು ನಾವು ಕೇಳ್ಕೊಳ್ತಾ ಹೋಗ್ಬೇಕು. ನಾನು ಯಾವ ರೀತಿ ಇದ್ದೀನಿ? ನನಗೆ
ಎಲ್ಲವಾಗ್ಲೂ ದುಃಖ ಆಗತ್ತಾ? ಎಲ್ಲವಾಗ್ಲೂ ಅಸೂಯೆ ಬರುತ್ತಾ? ಇಲ್ಲ. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ, ಯಾವುದೋ ಒಂದು ಮನಸ್ಥಿತಿಯಲ್ಲಿ ಮಾತ್ರ ಬರ್ತಿದೆ ನಂಗಿದ್ರೆ, ಇದು ನನ್ನಿಂದ ಬರುತ್ತಿರೋದಲ್ಲ. ನನ್ನ ಮೇಲೆ ಹೇರಲ್ಪಟ್ಟಿರುವುದರಿಂದ ಬರುತ್ತಿರೋದು. ಇದು ಪದೇ ಪದೇ ನಾನು ಅರ್ಜುನ, ನಾನು ಅರ್ಜುನ. ಯಾವ ಅರ್ಜುನ? ದುಃಖದಲ್ಲಿ ತೊಳಲಾಡ್ತಿರೋ ಅರ್ಜುನ ಅಲ್ಲ. ಸದಾಕಾಲ ಒಳಗೆ ಶುದ್ಧನಾಗಿದ್ದನಲ್ಲ, ಆ ಅರ್ಜುನ ಅನ್ನೋ ಅರಿವು ನನಗೆ ಪದೇ ಪದೇ ಮಾಡ್ಕೊಳ್ತಾ ಹೋದ್ರೆ, ಪದೇ ಪದೇ ಮಾಡ್ಕೊಳ್ತಾ ಹೋದ್ರೆ, ಆ ಆ ನೋವು ಉಂಟು ಮಾಡುವಂತಹ ಪರಿಸ್ಥಿತಿ ಬಂದಾಗ ನನಗೆ ಅಷ್ಟು ನೋವಾಗಲ್ಲ. ನನಗೆ ಅಹಂಕಾರ ಮೂಡುವಂತಹ ಪರಿಸ್ಥಿತಿ ಏನ್ ಬರುತ್ತೆ, ಅವಾಗ ನನಗೆ ಅಷ್ಟು ಅಹಂಕಾರ ಮೂಡಲ್ಲ. ಅದ್ರ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲು ಕಡಿಮೆ ಆಗುವಂತ ಇಂಟೆನ್ಸಿಟಿ ಕೊನೆಗೆ ಆ ಭಾವನೆಗಳು ಮೂಡದಿರೋಂತ ಹಂತಕ್ಕೆ ಕರ್ಕೊಂಡೋಗುತ್ತೆ. ಅದನ್ನ ನಾವು ಮನೋಲಯ ಅಂತೀವಿ. ಮೊದಲು ಮನೋವೃತ್ತಿ ಹೇಗಿದೆ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಆ ಮನೋವೃತ್ತಿನ ನಿಧಾನಕ್ಕೆ ಅದನ್ನ ಹ್ಮ್, ಸಮಾಧಾನಗೊಳಿಸ್ತಾ ಬರ್ಬೇಕು ಮನಸ್ಸನ್ನ. ತದನಂತರ ಮನೋಲಯ. ಈ ಮನೋಲಯಕ್ಕೆ ಹೋಗ್ಬೇಕು ಅಂದ್ರೆ ಮೊದಲು ಮನೋವೃತ್ತಿನ ತಿಳಿಬೇಕು. ಇದು 3 ಹಂತ. ಮನೋವೃತ್ತಿನ ತಿಳಿಯೋದು, ಮನಸ್ಸನ್ನ ಸಮಾಧಾನಗೊಳಿಸೋದು, ತದನಂತರ ಮನೋಲಯಗೊಳಿಸೋದು. ನಾವು ಅಧ್ಯಾತ್ಮದಲ್ಲಿ ಇಲ್ಲಿಗೆ ಹೋಗ್ಬೇಕು, ಮನೋಲಯ ಅಲ್ಲ, ಆನಂದ, ಆತ್ಮ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ ಅಂತಲ್ಲಿ ಹೋಗ್ಬೇಕಂದ್ರೆ ಮೊದಲು ವೃತ್ತಿಯನ್ನು ತಿಳಿಬೇಕು. ವೃತ್ತಿಯನ್ನು ತಿಳಿದೆ ನಾವು ಲಯಕ್ಕೆ ಹೋಗಕ್ಕಾಗಲ್ಲ. ಅದಕ್ಕೆ ನಾನು ಇದನ್ನ ಸೈಕಾಲಜಿ, ಯಾಕೆ ಭಗವದ್ಗೀತೆಯಲ್ಲಿ ಸೈಕಾಲಜಿನೂ ಹೇಳಿದೆ ಅಂತ ಹೇಳಿದೆ ಅಂದ್ರೆ, ಇದೇ ಕಾರಣಕ್ಕೆ. ಇದು ಹಂತಗಳು. ಈ ಹಂತ ಹಂತವಾಗಿ ಅದನ್ನ ದಾಟ್ತಾ ಹೋಗ್ಬೇಕು. ಅದಕ್ಕೆ ಇಲ್ಲಿ ಕೃಷ್ಣ ಅರ್ಜುನ ಮತ್ತೆ ಕಲ್ಮಶ ಅನ್ನೋ ಪದವನ್ನ ಬಳಸಿರೋದು. ಶರಣಾಗತಿ ಕೂಡ ಅಷ್ಟೇ ಮುಖ್ಯ. ಆ ಶರಣಾಗತಿಯನ್ನ ಅಳವಡಿಸ್ಕೊಳ್ಬೇಕು. ಈಗ ಅರ್ಜುನ ಅರ್ಥ, ಕೃಷ್ಣನ ಅರ್ಥ ಇದೆಲ್ಲ ತಿಳಿತಾ ನಾವು ತಿದ್ಕೊಳ್ಳೋವಾಗ ನಮಗೊಂದು ಶರಣಾಗತಿ ಬೇಕು. ಮತ್ತೆ ಗೀತೆಯನ್ನ ಹಲವು ದೃಷ್ಟಿಯಲ್ಲಿ ನಾವು ನೋಡಬೇಕು. ಗೀತೆಯನ್ನು ಹಲವು ದೃಷ್ಟಿಯಲ್ಲಿ ನೋಡೋದಕ್ಕೆ ಸಹಾಯ ಆಗ್ಲಿ ಅಂತಾನೆ ದರ್ಪಣ ಗೀತೆ ಅಂತ ಒಂದು ಪುಸ್ತಕವನ್ನ ರಚನೆ ಮಾಡಿದ್ದೀನಿ. ಇದು ಭಗವದ್ಗೀತೆಯಲ್ಲಿ ಭಗವಂತ ಏನು ವಿಶ್ವರೂಪ ದರ್ಶನವನ್ನ ತೋರಿಸ್ತಾನೆ, ವಿರಾಟ್ ರೂಪವನ್ನ ತೋರಿಸ್ತಾನೆ. ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಯಾಕೆ ಭಗವಂತ ವಿಶ್ವರೂಪ ದರ್ಶನ ತೋರಿಸ್ತಾ? ಆ ವಿಶ್ವರೂಪ ನೋಡೋದಕ್ಕೆ ಹೇಗಿತ್ತು? ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಬದುಕು ಹೇಗೆ ಬದಲಾಗೋದಕ್ಕೆ ಸಾಧ್ಯ? ಭಗವಂತನಲ್ಲಿ ಭಕ್ತಿ, ಶರಣಾಗತಿ ಮತ್ತು ನಮ್ಮಲ್ಲಿ ವಿವೇಕ, ವೈರಾಗ್ಯ ಇಂಥ ಗುಣಗಳನ್ನ ಅಳವಡಿಸ್ಕೊಳ್ಳಕ್ಕೆ ಭಗವಂತನ ವಿರಾಟ್ ರೂಪ ಯಾವ ರೀತಿ ಸಹಾಯ ಆಗತ್ತೆ? ಭಗವಂತನ ವಿಶ್ವರೂಪ ಯಾವ ರೀತಿ ನಮಗೆ ಸ್ಫೂರ್ತಿಯನ್ನು ನೀಡುತ್ತೆ? ಅದು ಹೇಗೆ ನಮಗೆ ಪಾಠವಾಗತ್ತೆ ಅಂತ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಗುಣಗಳು ಭಗವದ್ಗೀತೆಯಲ್ಲಿ ಯಾವ ರೀತಿ ಇದೆ ಮತ್ತು ಅದನ್ನ ಹೇಗೆ ನೋಡಬೇಕು? ಮತ್ತೊಂದು ದೃಷ್ಟಿಯಲ್ಲಿ ವಿಶ್ವರೂಪ ದರ್ಶನವನ್ನ ವ್ಯಾಖ್ಯಾನ ನೀಡುವಂತಹ ಪ್ರಯತ್ನ ಈ ದರ್ಪಣ ಗೀತೆ. ಇದು ಆಸಕ್ತಿ ಇದನ್ನ ಕೊಂಡ್ಕೊಳ್ಳೋದಕ್ಕೆ ನನ್ನ ಸಂಪರ್ಕಿಸ್ಬೋದು. ರಮಣ ಮಹರ್ಷಿ ಹತ್ರ ಒಬ್ರು ವ್ಯಕ್ತಿ ಬರ್ತಾರೆ. ಬಂದು ನನಗೆ ಜ್ಞಾನ ಬೇಕಿದೆ ಅಂತ ಕೇಳ್ತಾರೆ. ತಕ್ಷಣ ರಮಣ ಮಹರ್ಷಿ ಕೇಳ್ತಾರೆ, ನನಗೆ ಅಂದ್ರೆ ಯಾರು? ಯಾರಿಗ್ ಬೇಕಿರೋದು? ನಾನ್ ಯಾರು ಕೇಳ್ಕೊಳ್ಳಿ. ತದನಂತರ ಜ್ಞಾನ ಕಡೆಗೆ ನೀವು ಹೋಗೋರುತ್ತೆ. ಜ್ಞಾನ ಬೇಕು ಅಂತ ಯಾರಿಗ್ ಬೇಕಿರೋದು ಜ್ಞಾನ ಅಂತ ಕೇಳ್ಕೊಳ್ಳಿ ಅಂತಾರೆ. ಯಾಕೆ ಅಂದ್ರೆ ಪ್ರತಿಯೊಬ್ಬನು ಅವನ ಜ್ಞಾನ ಸ್ವರೂಪನೇ. ಆತ್ಮ ಅಂದ್ರೆ ಜ್ಞಾನ ಸ್ವರೂಪ ಅಂತ. ಸತ್ಯ, ಚಿತ್, ಆನಂದ ಇದು 3 ಆತ್ಮದ ಗುಣ ಅನ್ನೋದಾದ್ರೆ, ಅದು ಜ್ಞಾನ ಸ್ವರೂಪ. ನಾವೇ ಜ್ಞಾನ ಸ್ವರೂಪರಾಗಿರೋದ್ರಿಂದ ನನಗೆ ಮತ್ತೆ ಜ್ಞಾನ ಬೇಕು ಅನ್ನೋದಿಲ್ಲ. ಹೊಟ್ಟೆ ತುಂಬಿದವನಿಗೆ ಊಟ ಬೇಕು ಅನ್ಸಲ್ಲ. ದಾಹ ತೀರಿದವನಿಗೆ ನೀರು ಕುಡಿಬೇಕು ಅಂತ ಅನ್ಸಲ್ಲ. ಬೆಳಗ್ಗೆ ಹೊತ್ತು ನೀವು ಲೈಟ್ ಹಾಕೊಳ್ಳೋಕೆ ಹೋಗಲ್ಲ. ಆಚೆ ಓಡಾಡ್ಬೇಕಾದ್ರೆ ಟಾರ್ಚ್ ಹಾಕೊಳ್ಳಲ್ಲ. ಯಾಕೆ? ಬೆಳಕು ತಾನಾಗಿ ಇದೆ. ಈ ಒಳಗೆ ಬೆಳಕು ತಾನಾಗೆ ಸದಾಕಾಲ ಇರೋದ್ರಿಂದ ಅಲ್ಲಿ ಒಳಗೆ ಕತ್ತಲೆಯೇ ಇಲ್ಲ. ಒಳಗೆ ಅಜ್ಞಾನವೇ ಇಲ್ಲ. ಸದಾಕಾಲ ಪ್ರತಿಯೊಬ್ಬನು ಜ್ಞಾನ ಸ್ವರೂಪನೇ ಆಗಿರೋದ್ರಿಂದ ನಿನಗೆ ಜ್ಞಾನ ಯಾರಿಗ್ ಬೇಕು ಅಂತ ಕೇಳ್ತೀರಾ? ನಾನ್ ಯಾರು ತಿಳ್ಕೊ. ನಾನ್ ಯಾರು ಅಂತ ಕೇಳ್ಕೊತ ಹೋದೋ ನಾನೇ ಜ್ಞಾನ ಸ್ವರೂಪ. ಸೊ ನಾನೇ ಜ್ಞಾನ ಸ್ವರೂಪನೇ ಆಗಿರೋದ್ರಿಂದ ಅಜ್ಞಾನ ಅನ್ನೋದೇ ಇಲ್ಲ. ಆದ್ರೆ ಜ್ಞಾನ ಪಡ್ಕೋಬೇಕು ಅನ್ನೋದಿಲ್ಲ. ಯಾಕೆ? ನಾನೇ ಜ್ಞಾನ ಸ್ವರೂಪ. ನಾನೇ ಜ್ಞಾನ ಸ್ವರೂಪನಾಗಿದ್ದಾಗ ಜ್ಞಾನವನ್ನ ಪಡ್ಕೊಳ್ಳೋಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲವಲ್ಲ ಅನ್ನೋ ಹಂತಕ್ಕೆ ನೀವು ಹೋಗ್ತೀರಾ. ಅದಾಗ್ಬೇಕು ಅಂದ್ರೆ ನಾನ್ ಯಾರು ಕೇಳ್ಕೊಳ್ಳಿ. ಜ್ಞಾನ ಸಂಪಾದನೆ, ಜ್ಞಾನಾರ್ಜನೆ ಇವನ್ನೆಲ್ಲ ಬಿಟ್ಬಿಡಿ. ಅವಶ್ಯಕತೆ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಇಂಡಿಕೇಟ್ ಮಾಡ್ತಿದ್ದಾರೆ ರಮಣ ಮಹರ್ಷಿ. ಹಾಗೆ ನಾವು ಅ 2 ಹಂತವನ್ನ ನಾವು 2 ಮಾರ್ಗವನ್ನ ನಾವು ನೋಡಬಹುದು. ದೇಹವೆಂಬುದು ಬೋಧಿ ವೃಕ್ಷ, ಆತ್ಮವೆಂಬುದು ಹೊಳೆವ ಕನ್ನಡಿ. ಮಾಲಿನ್ಯ ಹತ್ತದಂತೆ ಅದನ್ನು ಸದಾ ಸ್ವಚ್ಛವಾಗಿರಿಸಬೇಕು. ದೇಹವೆಂಬುದು ಬೋಧಿ ವೃಕ್ಷವಲ್ಲ, ಅಲ್ಲ. ಹೊಳೆವ ಕನ್ನಡಿ ಎಂಬುದು ಇಲ್ಲವೇ ಇಲ್ಲ. ಎಲ್ಲದಕ್ಕೂ ಆದಿ ಶೂನ್ಯವಾಗಿರಲು ಮಾಲಿನ್ಯ ಎಲ್ಲಿಂದ ಬಂದೀತು? ಇದು 2 ಮಾರ್ಗವನ್ನು ಝೆನ್ ಕೊಡುತ್ತೆ. ಒಂದು ಶುದ್ಧ ಇಲ್ಲ, ಅದನ್ನ ಶುದ್ಧಗೊಳಿಸ್ಬೇಕು. ಈ ರೀತಿಯೂ ಶ್ರಮವನ್ನ ಪಡ್ತಾ ಹೋಗ್ಬಹುದು. ನಾವೇ ಶ್ರಮ ಹಾಕಿ ಮಾಲಿನ್ಯವನ್ನ ಸ ತುಳಿತಾ ಹೋಗ್ತೀನಿ ಅನ್ನೋದು ಒಂದು ಶ್ರಮದ ಮಾರ್ಗವಾದ್ರೆ, ಇನ್ನೊಂದು ವಿಶ್ರಮದ ಮಾರ್ಗ. ಏನಂದ್ರೆ ಸದಾ ಶುದ್ಧನಾಗಿ ಇದ್ದೀನಿ ಅನ್ನೋ ಅರಿವಿನಲ್ಲೇ ಬದುಕ್ತಾ ಹೋಗೋದು. ಆಗ ಹೊಸದಾಗಿ ಅಂಟಿಕೊಳ್ಳೋದಕ್ಕೆ ಹೋಗದೆ, ಹೊಸದಾಗಿ ಬರೋ ಕಲ್ಮಶವನ್ನ ನಾನು ತಗೊಳಕ್ ಹೋಗಲ್ಲ. ಇರೋ ಕಲ್ಮಶಗಳನ್ನ ಇಮಿಡಿಯೇಟ್ ಡ್ರಾಪ್ ಮಾಡ್ಬಿಡ್ತೀನಿ. ಅದು ಅರಿವಿನಲ್ಲಿ ಹೋಗುವಂಥದ್ದು. ಇದು ವಿಶ್ರಮ. ಇದು
ಅರಿವಿನ ಸ್ಥಿತಿ. 2 ಮಾರ್ಗವೂ ಇದೆ. ನಮ್ಮ ಸ್ವಭಾವಕ್ಕೆ ಯಾವ ಮಾರ್ಗ ಸುಲಭನೋ ಆ ಮಾರ್ಗವನ್ನ ಹಿಡಿಬಹುದು. ಈ 2 ಮಾರ್ಗ ಅಳವಡಿಸ್ಕೊಳ್ಳಕ್ಕೆ ಮತ್ತೊಂದು ಗುಣ ತುಂಬಾ ಬೇಕು. ಬರೀ ಅರಿವು, ಶ್ರಮ ಅಷ್ಟೇ ಸಾಕಾಗಲ್ಲ. ಮತ್ತೊಂದು ಗುಣ ಬೇಕು. ಆ ಮತ್ತೊಂದು ಗುಣವನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಕೊಡ್ತಾನೆ. ಪಾರ್ಥ, ಹೇಡಿಯಾಗಬೇಡ. ನಿನಗೆ ಇದು ಶೋಭೆಯಲ್ಲ. ಪರಂತಪನೆ, ಹೃದಯ ದೌರ್ಬಲ್ಯವನ್ನು ತೊರೆದು ಎದ್ದು ನಿಲ್ಲು. ಇಲ್ಲಿ ಪಾರ್ಥ ಅಂತಾನೆ. ಪಾರ್ಥ ಅಂತ ಯಾಕೆ ಕರಿಬೇಕಿತ್ತು? ನಾವು ಈ ಪಾರ್ಥ ಅನ್ನೋ ಪದವನ್ನ ಅರ್ಥ ಮಾಡ್ಕೊಬೇಕು. ಪೃಥಳ ಮಗ ಪಾರ್ಥ. ಪೃಥ ಅಂದ್ರೆ ಯಾರು? ಕುಂತಿ. ಕುಂತಿಯ ಮಗ ಅಂತ ಇಲ್ಲಿ ಕರೀತಾರೆ. ಯಾಕೆ ಕುಂತಿಯ ಮಗ ಅಂತ ಇಲ್ಲಿ ಕರಿಬೇಕಿತ್ತು? ಅಲ್ಲಿ ಮತ್ತೆ ಅರ್ಜುನ, ಅಲ್ಲಿ ಪರಂತಪ, ಹಾಗೆ ಬೇರೆ ಧನಂಜಯ ಪದ ಬಳಸ್ಬೋದಿತ್ತು. ಕುಂತಿ ಅಂತ ಯಾಕೆ ಬಳಸ್ತಾ? ಅವನು ರಿಮೈಂಡ್ ಮಾಡ್ತಾರೆ, ನೀನು ಯಾರ ಮಗ? ನೀನು ಸಾಮಾನ್ಯ ಹೆಂಗಸಿನ ಮಗ ಅಲ್ಲ. ನೀನು ಕುಂತಿಯ ಮಗ. ಯಾಕೆ? ಕುಂತಿಯ ಜೀವನವನ್ನ ನೋಡೋಣ. ಆಕೆ ಮದುವೆಯಾಗಿ ಬಂದಿರ್ತಾಳೆ. ಅಲ್ಲಿ ನೋಡಿದ್ರೆ ಗಂಡನ ಅ ಸಹೋದರನಿಗೆ ಕಣ್ಣಿಲ್ಲ. ಅವನಿಗೆ ರಾಜ್ಯ ಆಳ್ಬೇಕು ಅಂತ ಆಸೆ. ಮನೆಯಲ್ಲಿ ಆ ರೀತಿಯ ಕಂಪ್ಯಾರಿಸನ್ ಬೇರೆ ನಡೀತಿರುತ್ತೆ. ಅದನ್ನ ಆಕೆ ಎದುರಿಸ್ತಾ ಹೋಗ್ಬೇಕು. ಜೊತೆಗೆ ಇಲ್ಲಿ ಪಾಂಡು ವಿನಾಕಾರಣ, ಕ್ಷುಲ್ಲಕ ಕಾರಣಕ್ಕೆ ಅವನಿಗೆ ಶಾಪ ಆಗತ್ತೆ. ಆಗ ಅವನು ಕಾಡಿಗೆ ಬರ್ಬೇಕಾಗತ್ತೆ. ತಾನು ಮಾಡಿದ ತಪ್ಪಿಗೆ ಗಂಡನ ಜೊತೆಗೆ ಅವಳು ಕಾಡಿಗೆ ಬರ್ಬೇಕಾಗತ್ತೆ. ಕಾಡಲ್ಲಿರ್ತಾಳೆ. ಮತ್ತೆ ವಿನಾಕಾರಣ ಅವನು ತನ್ನ ಕಾಮವನ್ನ ನಿಗ್ರಹಿಸಲಾರದೆ ಪ್ರಾಣವನ್ನು ಕಳ್ಕೊತಾನೆ ಪಾಂಡು. ಆಗ ಮತ್ತೆ ಆಕೆ ಮಕ್ಕಳನ್ನ ಹಿಡ್ಕೊಂಡವಳು ಜೀವನ ಮಾಡ್ಬೇಕಾಗಿ ಬರುತ್ತೆ. ಕಾಡಲ್ಲಿರ್ಬೇಕಾಗತ್ತೆ. ಅಲ್ಲಿ ಮತ್ತೆ ವಾಪಸ್ಸು ಅರಮನೆಗೆ ಬರ್ತಾಳೆ. ಅರಮನೆಗೆ ಬಂದ್ರೆ ಮತ್ತೆ ಅಲ್ಲಿ ದಾಯಾದಿ ಇದ್ ನಡೀತಿರತ್ತೆ ಅಲ್ಲಿ. ಅಲ್ಲಿ ದುರ್ಯೋಧನಂಗೆ ಪಾಂಡವರು ಕಂಡ್ರೆ ಆಗ್ತಿರಲ್ಲ. ಅಲ್ಲಿ ತನ್ನ ಮಕ್ಕಳನ್ನ ದುರ್ಯೋಧನ ಆಗಾಗ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಭೀಮನ್ನ ನೀರಿಗೆ ಹಾಕ್ತಾನೆ. ವಿಷ ಕೊಡೋದಕ್ಕೆ ನೋಡ್ತಾನೆ. ಇದ್ರ ಮಧ್ಯ ಕುಂತಿ ಜೊತೆಗೆ ಅಲ್ಲಿ ಗಾಂಧಾರಿ ಜೊತೆಗೆ ವೈಮನಸ್ಸ ಕೂಡ ಆಕೆ ಎದುರಿಸ್ಬೇಕಾಗಿರುತ್ತೆ. ಇದಷ್ಟೇ ಅಲ್ಲದೆ ಮತ್ತೆ ತೀರ್ಥಯಾತ್ರೆಗೆ ಅಂತ ಕಳಿಸಿ ಅರಗಿನ ಮನೆಯಲ್ಲಿ ಸುಡೋದಕ್ಕೆ ಪ್ರಯತ್ನ ಪಡ್ತಾನೆ ದುರ್ಯೋಧನ. ಆಗ ಮತ್ತೆ ಅವರು ತಲೆ ಮರೆಸ್ಕೊಂಡು ಮತ್ತೆ ಎಲ್ಲೆಲ್ಲೋ ಅಲ್ದಾಡ್ಬೇಕಾಗ ಬರುತ್ತೆ. ಇದೆಲ್ಲ ಅನುಭವಿಸ್ಕೊಂಡು ಸಾಕಪ್ಪ ಮುಗೀತು ಅಂತ ವಾಪಸ್ ಬಂದ್ರೆ ಮತ್ತೆ ಅಲ್ಲಿ ಅಮ್, ಪಗಡೆ ಆಟದಲ್ಲಿ ಪಾಂಡವರು ಸೋಲ್ಬೇಕಾಗಿ ಬರುತ್ತೆ. ಮತ್ತೆ 12 ವರ್ಷ ಮಕ್ಕಳು ವನವಾಸ ಅನುಭವಿಸೋದನ್ನ ಆಕೆ ನೋಡ್ಬೇಕಾಗತ್ತೆ. ಇದೆಲ್ಲ ಮುಗೀತು, ವಾಪಸ್ ನಮ್ಗೆ ರಾಜ್ಯಭಾರ ಸಿಗತ್ತೆ, ಸಾಮ್ರಾಜ್ಯ ಸಿಗತ್ತೆ ಅನ್ಕೊಳ್ಸೋದಕ್ಕೆ ಮತ್ತೆ 18 ದಿನದ ಯುದ್ಧಕ್ಕೆ ಆಕೆ ಅದನ್ನ ಅದನ್ನ ನೋಡ್ಬೇಕಾಗಿ ಬರುತ್ತೆ. ಸ್ವಂತ ಮಕ್ಕಳೇ ತನ್ನ ಮನೆ ಜನನೇ ಯುದ್ಧ ಮಾಡೋದನ್ನ ನೋಡ್ಬೇಕಾಗಿ ಬರುತ್ತೆ. ಇದಿಷ್ಟು ಆದ್ರೂ ಕೂಡ ಎಲ್ಲೂ ನಿಮಗೆ ಕುಂತಿ ಕಂಪ್ಲೇಂಟ್ ಮಾಡೋದು ನಮಗೆ ಕಾಣಿಸಲ್ಲ. ಕ್ರಿಪ್ ಮಾಡೋದು ಕಾಣಿಸಲ್ಲ. ವಿಧಿನ ದೂಷಿಸೋದು ಕಾಣಿಸಲ್ಲ. ಕೃಷ್ಣಂಗೆ ಯಾಕಪ್ಪ ಹಿಂಗ್ ಮಾಡಿದ್ರಿ ಕೇಳಲ್ಲ. ಇಡೀ ಮಹಾಭಾರತದಲ್ಲಿ ಸಮಚಿತ್ತತೆಯಿಂದ ಒಬ್ಬ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅದು ಕುಂತಿ. ನಾವು ಆ ಕುಂತಿಯ ಪಾತ್ರವನ್ನ ನಾವು ಗಮನಿಸಿದಾಗ, ಇಡೀ ಮಹಾಭಾರತದಲ್ಲಿ ಕುಂತಿಯ ಪಾತ್ರವನ್ನ ಗಮನಿಸಿದ್ರೆ ಯಾಕೆ ಇಲ್ಲಿ ಅರ್ಜುನ ಪಾರ್ಥ ಅಂತ ಹೇಳೋದು ನಮ್ಗೆ ಅರ್ಥ ಆಗತ್ತೆ. ಕೃಷ್ಣನ ರೀತಿ ಎಲ್ಲಾ ತರ ಪರಿಸ್ಥಿತಿ ಬಂದ್ರು ಒಂದೇ ತರ ಸಮಚಿತ್ತತೆಯಲ್ಲಿ ಒಬ್ರು ಇದ್ದಾರೆ ಅಂತಂದ್ರೆ ಅದು ಆ ವ್ಯಕ್ತಿ, ಅದು ಕುಂತಿ ಮಾತ್ರ. ಇನ್ನೆಲ್ಲರೂ ವಿಚಲಿತರಾಗೋದ್ ನಾವು ನೋಡ್ತೀವಿ. ದುಃಖಕ್ಕೊಳಗಾಗ್ತಾರೆ, ಕೋಪಕ್ಕೊಳಗಾಗ್ತಾರೆ, ಹ್ಮ್, ಅನ್ಯಾಯವನ್ನ ಪ್ರತಿಭಟಿಸ್ತಾರೆ. ಎಲ್ಲವೂ ಮಾಡ್ತಿರ್ಬೇಕಾದ್ರೆ ರಾಗ ದ್ವೇಷಗಳಿಗೆ ಸಿಲುಕೊಳ್ತಾ ಹೋಗ್ತಾರೆ. ಆದ್ರೆ ಕುಂತಿ ಮಾತ್ರ ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ತನ್ನ ಗುರಿ ಕಡೆಗೆ ಅಷ್ಟೇ ಗಮನ ಇಟ್ಕೊಂಡು ಎಲ್ಲವನ್ನೂ ಸಹಿಸ್ತಾ, ಎಲ್ಲವನ್ನೂ ಎದುರಿಸ್ತಾ ಹೋಗ್ತಾಳೆ. ಇಲ್ಲಿ ಸಹನೆನೂ ಇದೆ, ಅಲ್ಲಿ ಎದುರಿಸುವ ಶಕ್ತಿಯೂ ಇದೆ ಕುಂತಿಯಲ್ಲಿ. ಹಾಗಾಗಿ ಇಲ್ಲಿ ಕುಂತಿಯ ಮಗ ಅಂತ ಹೇಳ್ತಿರೋದು ನೋಡಿದ್ರೆ, ಆಕೆನ ಎಲ್ಲೂ ಧೃತಗೆಡದೆ ಇರ್ಬೇಕಾದ್ರೆ, ಅವಳ ಮಗನಾದ ನೀನು ಧೃತಿಗೆಡ್ತೀಯಾ? ನೀನು ಇಂಥ ಕುಂತಿಯ ಮಗನಾಗಿ ಈ ರೀತಿ ನಡ್ಕೊಳ್ಳೋದು ಸರಿನಾ ಅಂತ ತಾಯಿಯನ್ನು ನೆನಪಿಸಿ ಅಲ್ಲಿ ಸೈಕಾಲಜಿ ಮೇಲೆ ಕೆಲಸ ಮಾಡ್ತಿದ್ದಾನೆ ಮತ್ತೆ ಕೃಷ್ಣ. ಅದಕ್ಕೆ ಅವನು ಪಾರ್ಥ ಅಂತ ಬಳಸ್ತಾನೆ. ಹಾಗೆ ಅಲ್ಲಿ ಪರಂತಪ ಅಂತಾನೆ. ಪರಂತಪ ಅಂದ್ರೆ ಶತ್ರುಗಳನ್ನ, ವೈರಿಗಳನ್ನ ಗೆದ್ದವನು, ಅವ್ರನ್ನ ಎದುರಿಸುವಂತವನು ಅಂತ. ಅಷ್ಟು ಧೀರನಾದವನು, ಅಷ್ಟು ವೀರನಾದವನು, ಎಲ್ಲಾ ಶತ್ರುಗಳನ್ನೂ ಸೋಲಿಸುವಂತ ಶಕ್ತಿ ಇರುವಂತವನು ಈ ಎದುರುಗಡೆ ನಿಂತಿರೋ ಶತ್ರುಗಳನ್ನ ನಿನ್ ಕೈಲಿ ಸೋಲ್ಸಕ್ಕಾಗಲ್ವಾ? ಇಲ್ಲಿ ನೀನ್ ಯಾಕೆ ಧೃತಿಗೆಡ್ತಿದ್ಯಾ? ನಾನು ನಂದು ತಂದ್ಬಿಟ್ಟು ಕಾರ್ಪಣ್ಯ ತಂದು ನಿನ್ನ ಶೌರ್ಯವನ್ನೇ ಮರ್ತ್ಬಿಟ್ಟಿಯಲ್ಲ, ನಿನ್ನ ವೀರವನ್ನ, ಪರಾಕ್ರಮವನ್ನೇ ಮರ್ತ್ಬಿಟ್ಟಿಯಲ್ಲ ಅಂತ ಮತ್ತೆ ಶೌರ್ಯವನ್ನ ನೆನಪಿಸ್ತಾ ಇದ್ದಾನೆ. ಇದು ಪ್ರತಿಯೊಬ್ಬನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ದು. ನಮ್ಮ ಮನೆಯಲ್ಲಿ ಸ್ಫೂರ್ತಿ ನೀಡುವಂತಹ ಪಾತ್ರಗಳಿದ್ರೆ ಅದನ್ನ ನೆನಪಿಸ್ಕೋಬೇಕು. ಅವ್ರು ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟ ಬಂದ್ರೆ ನಂದೇನಪ್ಪ? ನಾನು ಹೀಗೆಲ್ಲ ಧೃತಿಗೆಡಬಾರ್ದು ಅಂತ ಅವರಿಂದ ಸ್ಫೂರ್ತಿ ಪಡಿಬೇಕು. ಆ ಥರ ವ್ಯಕ್ತಿ ನಮ್ಮ ಮನೆಯಲ್ಲಿ ಇಲ್ವಾ? ಆಗ ಸಾಧಕರ ವೃತ್ತಾಂತ, ಅವರ ಜೀವನ ಹೇಗೆ ನಡೆದು ಬಂದ್ರು, ಗುಂಡಪ್ಪನಂತವ್ರು, ಬೀಚಿ ಅಂತವ್ರು, ವಿಶ್ವೇಶ್ವರಯ್ಯನಂತವ್ರು, ಇವರ ಜೀವನ ಚರಿತ್ರೆಯನ್ನು ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ಅವರು ಅಷ್ಟೆಲ್ಲ ಕಷ್ಟಗಳ ಮಧ್ಯೆಯೂ ಸಾಧನೆ ಮಾಡಿದ್ದಾರೆ. ಅದು ಸಮಾಜಕ್ಕೂ ಪರೋಪಕಾರ ಮಾಡಿದ್ದಾರೆ. ತಾವು ಬೆಳೆಯೋದಲ್ಲದೆ ಸಮಾಜದ ಹಿತಕ್ಕಾಗಿ ಮಾಡಿದ್ದಾರೆ. ಅದಷ್ಟು ಮಧ್ಯ ಅಷ್ಟು ನೋವುಗಳನ್ನ ತಿಂದಿದ್ದಾರೆ. ಬೇಂದ್ರೆ ಅಜ್ಜ ಆಗಿರ್ಬೋದು, ನಾವು
ಬಂಡಾಯ ಅಂತ ಬಂದಾಗ ಸಿದ್ಧಲಿಂಗಯ್ಯವರು, ದೇವನೂರು ಮಹಾದೇವನವರು, ಹೀಗೆ ಹಲವಾರು ಜನ ನಮಗೆ ಸಿಗ್ತಾ ಹೋಗ್ತಾರೆ. ಬರಗೂರು ರಾಮಚಂದ್ರಪ್ಪ ಅವರು ಎಷ್ಟೋ ಜನ ಅಂತಾರೆ, ನಾವು ಅಲ್ಲೆಲ್ಲೋ ಹಳ್ಳಿಲಿದ್ವಿ, ಮತ್ತೊಂದಿತ್ತು, ನಮ್ಗೆ ಕಷ್ಟ ಆಯ್ತು, ನಮಗೆ ಬೆಳೆಯಕ್ಕಾಗಿಲ್ಲ ಅಂತ. ಅವಾಗ ಎಲ್ರಿಗೂ ನಾ ಕೇಳೋದು, ನೀವು ಬರಗೂರು ರಾಮಚಂದ್ರಪ್ಪ ಅವ್ರನ್ನ ನೋಡಿ, ದೇವನೂರು ಮಹಾದೇವಯ್ಯನವ್ರನ್ನ ನೋಡಿ, ಅವ್ರಿಗಿದ್ದ ಸವಾಲುಗಳು ನಮಗಿಲ್ಲ. ಅವರು ಜಾತಿ ಶೋಷಣೆಗೆ ಒಳಗಾದವರು, ಸಮಾಜದಲ್ಲಿ ಅನ್‌ಪ್ರಿವಿಲೇಜ್ಡ್ ಆಗಿ ಬದುಕ್ದಂಥವ್ರು. ಅದ್ರ ಮಧ್ಯೆಯೂ ಅವರು ವಿದ್ಯಾಭ್ಯಾಸವನ್ನ ಪಡಿತಾರೆ, ಮತ್ತೊಂದು ಮಾಡ್ತಾರೆ, ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಬರ್ತಾರೆ. ಅದಷ್ಟೇ ಅಲ್ಲದೆ ತಮ್ಮ ಸಮಾಜವನ್ನು ಅವರು ಎಚ್ಚರಿಸುವಂತ ಪ್ರಯತ್ನ ಪಡ್ತಾರೆ. ಹಲವಾರು ವಿಷಯಗಳಿಗೆ ನನಗೆ ಎಡಪಂಥದ ಧೋರಣೆಯಲ್ಲಿ ನನಗೆ ಆಕ್ಷೇಪ ಇದೆ, ಇಲ್ಲ ಅಂತಲ್ಲ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸುಮ್ಮನೆ ಸಿದ್ಧಲಿಂಗಯ್ಯನವ್ರದ್ದು, ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಇಂಥವ್ರೆಲ್ಲ ಜೀವನವನ್ನ ನಾವು ನೋಡಿದ್ರೆ, ಬಾಬಾ ಸಾಹೇಬ್ರ ಜೀವನವನ್ನ ನೋಡಿದ್ರೆ, ಅಲ್ಲಿ ಅವ್ರಿಗೆ ನಿಜವಾಗ್ಲೂ ಎಷ್ಟೋ ಪ್ರಿವಿಲೇಜಸ್ ಇರ್ಲಿಲ್ಲ. ಅವ್ರಿಗೆ ಹಲವಾರು ಕಡೆ ನೀವು ಸಂದರ್ಶನಗಳು ನೋಡಿದ್ರೆ, ಪುಸ್ತಕಗಳನ್ನ ಓದಿದ್ರೆ ಗೊತ್ತಾಗತ್ತೆ. ಅವ್ರ ಊರಿಂದ ಶಾಲೆಗೆ ಹೋಗೋದಕ್ಕೆ ಎಷ್ಟೋ ಕಿಲೋಮೀಟರ್ ನಡಿಬೇಕಿತ್ತು. ಬರ್ಗೂರವ್ರು ಅದನ್ನ ಹೇಳ್ಕೊತಾರೆ, ಅವ್ರಿಗೆ ಎಷ್ಟು ದೂರ ಇತ್ತು ಅಂತ. ಇವತ್ತು ಎಷ್ಟೋ ಮಕ್ಳು ಹಂಗೆ ಇದಾರೆ. ನಾವು ಎಷ್ಟೋ ಜನ ಸಿಟಿಲಿ ಇರ್ತೀವಿ, ಸ್ಕೂಲ್ ವ್ಯಾನೇ ಬರುತ್ತೆ ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕೆ. ಆದ್ರೂ ಅವರಲ್ಲಿ ವಿದ್ಯಾಭ್ಯಾಸದ ಮಹತ್ವ ಗೊತ್ತಿಲ್ದೇನೋ, ಮತ್ತೊಂದು ನಾನಾ ಕಾರಣಗಳಿಗೂ ಅಲ್ಲಿ ಅವರು ಅದನ್ನ ಕಳ್ಕೊಂಡಿರ್ತಾರೆ. ನಮ್ಮ ತಪ್ಪನ್ನ ಒಪ್ಕೊಳಕ್ ನಾವು ಹೋಗೋದೇ ಇಲ್ಲ. ನಮಗಿಂತ ಕಡಿಮೆ ಅವಕಾಶಗಳಿದ್ದು ಅಷ್ಟೆಲ್ಲ ಸಾಧಿಸಿದ್ದಾರೆ ಅಂತಂದ್ರೆ, ನನಗೇನು ಕೊರತೆ ಆಗಿದೆ? ನಾವು ಅದನ್ನ ಕಂಪೇರ್ ಮಾಡ್ಕೊಂಡು ಸ್ಫೂರ್ತಿ ಪಡಿಬೇಕು ನಾವು. ಯಾಕೆ ಜೀವನ ಚರಿತ್ರೆಯನ್ನ ಓದಬೇಕು, ಅದನ್ನ ತಿಳಿಬೇಕು ಅಂತ ಹೇಳ್ತೀವಿ ಅಂದ್ರೆ, ನನಗೆ ಅವ್ರು ಕಂಪೇರ್ ಮಾಡೋದು ಎಷ್ಟೋ ಸವಾಲುಗಳು ನಮ್ಗೆ ಇರೋದೇ ಇಲ್ಲ. ಅಥವಾ ನನ್ನಷ್ಟೇ ಸವಾಲು ಅವರು ಎದುರಿಸಿದ್ರೆ, ಅವ್ರು ಅದು ಎದುರಿಸಿ ಮೀರಿ ಅದನ್ನ ಬಂದಿರ್ತಾರೆ. ಅದನ್ನ ನಾವು ಪಾಠ ಕಲಿಯೋಕೆ ತುಂಬಾ ಇರುತ್ತೆ. ಹಾಗಾಗಿ ಅಲ್ಲಿ ಪರಂತಪ ಅಂತ ಹೇಳ್ತಾನೆ ಅಂತಂದ್ರೆ, ನಮ್ಮ ಪಾಸ್ಟ್‌ನ ನೋಡ್ಕೋಬೇಕು. ಮತ್ತೆ ಕೌಂತೆಯ ನನಗಿಂತ ಮುಂಚೆ ಬಂದವರು ಏನೆಲ್ಲ ಸಾಧನೆ ಮಾಡಿದ್ದಾರೆ, ಎಂತೆಲ್ಲ ಸವಾಲುಗಳನ್ನ ಎದುರಿಸಿದ್ದಾರೆ, ಹೇಗೆ ಎದುರಿಸಿದ್ದಾರೆ, ಇದರಿಂದ ನಾವು ಕಲಿಯೋದು ತುಂಬಾ ಇರುತ್ತೆ. ಎಲ್ಲವಾಗ್ಲೂ ನಮ್ಮಲ್ಲೇ ಎಲ್ಲಾ ರೀತಿಯ ಅನುಭವ ಇರುತ್ತೆ. ನಮ್ಮಲ್ಲೇ ಎಲ್ಲ ರೀತಿ ಪ್ರತಿ ಸಲಿ ಸ್ಫೂರ್ತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಮ್ಮೆ ಅದನ್ನ ಇನ್ನೊಬ್ಬರಿಂದ ಎರವಲು ಪಡಿಬೇಕು. ಆಗ ನಾವು ಕಂಪೇರ್ ಮಾಡ್ಕೋಬೇಕು. ನಾನು ನನ್ನ ಅವಗುಣಗಳನ್ನ ಕಳ್ಕೊಳ್ಳೋದಕ್ಕೆ ಕಂಪೇರ್ ಮಾಡ್ಬೇಕು. ನಾವು ಬರೀ ಆಸ್ತಿ ಅಂತಸ್ತನ್ನ ಕಂಪೇರ್ ಮಾಡ್ಕೋತೀವಿ. ಅವನಲ್ಲಿರೋ ಕಾರ್ ಅಂತನೋ, ಅವನಿರೋ ಸಕ್ಸಸ್ ಇದನ್ನೇ ಕಂಪೇರ್ ಮಾಡ್ಕೊತಾ ಹೋಗ್ತೀವಿ. ಅವರು ಎದುರಿಸಿದ ಸವಾಲ್ಗಳನ್ನ ಕಂಪೇರೇ ಮಾಡ್ಕೊಳಕ್ ಹೋಗಲ್ಲ. ಅವರಲ್ಲಿ ಯಾವ ಗುಣಗಳನ್ನ ಕಳ್ಕೊಂಡ್ರು, ಯಾವ ಗುಣಗಳನ್ನ ಬೆಳೆಸ್ಕೊಂಡ್ರು, ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಯಾರ ಮೇಲೂ ಅಸೂಯೆ ಬರಲ್ಲ. ಯಾರ್ ನೋಡಿದ್ರು ನಮ್ಗೆ ಜಿಗುಪ್ಸೆ ಬರಲ್ಲ. ನನ್ನ ಬಗ್ಗೆ ನನ್ಗೆ ಕೀಳರಿಮೆನೂ ಬರಲ್ಲ. ಯಾಕೆ? ನನಗೆ ಕಂಪೇರ್ ಏನ್ ಮಾಡ್ಕೋಬೇಕಂತಾನೆ ಗೊತ್ತಿಲ್ಲ. ನಾವು ಬರೀ ಮೆಟೀರಿಯಲಿಸ್ಟಿಕ್ ಕಣ್ಣಿಗೆ ಕಾಣುವಂತಹ ಟ್ಯಾಂಜಿಬಲ್ ಅಸೆಟ್ಸ್ ಇಂದನೋ ಅಥವಾ ಸಕ್ಸಸ್ ಇಂದನೋ ಇದನ್ನ ಕಂಪೇರ್ ಮಾಡ್ಕೊತಾ ಹೋಗ್ತಿರ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಕಂಪೇರ್ ಮಾಡ್ಕೋಬೇಕಿರೋದು ಗುಣಗಳನ್ನ. ಯಾವ ರೀತಿ ಗುಣಗಳನ್ನ ಬಿಟ್ರು, ಯಾವ ರೀತಿ ಗುಣಗಳನ್ನ ಪಡ್ಕೊಂಡ್ರು. ಸೊ ಕಷ್ಟದ ಪರಿಸ್ಥಿತಿಲಿ ಅವರು ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಿದ್ರು, ಇದನ್ನ ನೋಡಿ ಕಲಿಬೇಕಾಗತ್ತೆ. ಒಂದ್ಸಲಿ ರವಿ ಬೆಳಗೆರೆ ಒಂದು ಆಡಿಯೋನಲ್ಲಿ ಹೇಳ್ತಾರೆ, ಎಷ್ಟೋ ಜನ ನನ್ನ ಹತ್ರಕ್ಕೆ ಬರ್ತಾರೆ. ನನ್ನ ತಂದೆ ಸರಿಗಿಲ್ಲ, ನನ್ನ ತಾಯಿ ಸರಿಗಿಲ್ಲ. ಹೀಗೆಲ್ಲ ಕಂಪ್ಲೇಂಟ್ಸ್ ಮಾಡ್ತಾ ಹೋಗ್ತಿರ್ತಾರೆ. ಎಷ್ಟೋ ಸಲಿ ತಮ್ಮ ತಂದೆ ಮೇಲೆ ಅವರು ಅವರಿಂದ ಹೀಗಾದೆ ಅಂತ ಹೇಳ್ಕೊತಿರ್ತಾರೆ. ಅವ್ರಿಗೆ ನಾನು ಕೇಳೋದು ಒಂದೇನೆ, ನಿಮಗಾದ್ರೂ ಬೈಯೋದಕ್ಕೆ ಒಬ್ರು ತಂದೆ ಇದಾರಪ್ಪ. ನನಗೆ ಬೈಯೋದಕ್ಕೆ ತಂದೆನೇ ಇಲ್ಲ. ನಾನು ಯಾರಿಗ್ ಬೈಲಿ? ಅಂತ ನಾನು ಎಲ್ರಿಗೂ ಮರುಪ್ರಶ್ನೆ ಮಾಡ್ತೀನಿ ಅಂತ ರವಿ ಬೆಳಗೆರೆ ಹೇಳ್ತಾರೆ. ನಮ್ಗೆ ಎಷ್ಟು ಕಂಪ್ಲೇಂಟ್ಸ್ ಇರುತ್ತೆ. ನಾವದನ್ನ ಹ್ಮ್ ಕ್ರಿಬ್ ಮಾಡೋದಕ್ಕೆ ಬಳಸ್ಬಿಡ್ತೀವಿ, ಶಪ್ಸೋದಕ್ಕೆ ಬಳಸ್ಬಿಡ್ತೀವಿ. ಆದ್ರೆ ಅದನ್ನ ಪಾಸಿಟಿವ್ ಆಗಿ ಅದನ್ನ ತಗೊಂಡು ಮುನ್ನಡೆಯೋ ಕಡೆಗೆ ನಾವು ಹೋಗೋದೇ ಇಲ್ಲ. ಹಾಗಾಗಿ ಇಲ್ಲಿ ಅದು ಬೇಕು. ಕೌಂತೆಯ ಅರ್ಜುನನಿಗೆ ಕುಂತಿ ಇದ್ದಾಳೆ. ನನ್ನ ಜೀವನದಲ್ಲಿ ಯಾರು ಕುಂತಿ? ಅದನ್ನ ನೋಡಿ ಅವರಿಂದ ನಾವು ಪಾಠ ಕಲಿಬೇಕು. ಅದಾಗಬೇಕು ಅಂದ್ರೆ ನಮಗೆ ಪರಂತಪ ನನ್ನಲ್ಲಿದ್ದಂತಹ ಗುಣ ಏನಿದೆ, ಎಲ್ಲವಾಗ್ಲೂ ನಾನು ಸೋತಿರ್ತೀನಿ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಸಲ ನಾವು ಗೆದ್ದಿರ್ತೀವಿ. ಅದನ್ನ ನಾನು ಕಂಪೇರ್ ಮಾಡಿ ನೋಡ್ಕೋಬೇಕು. ಅವತ್ತಿದ್ದ ಧೈರ್ಯ ಇವತ್ತೆಲ್ಲಿ ಹೋಯ್ತು? ಅವತ್ತಿದ್ದ ಶಕ್ತಿ ಇವತ್ತೆಲ್ಲಿ ಹೋಯ್ತು? ಅವತ್ತಿದ್ದ ಸಾಮರ್ಥ್ಯ ಇವತ್ತೆಲ್ಲಿ ಹೋಯ್ತು? ಯಾಕದು ಕಡಿಮೆ ಆಗ್ತಾ ಬಂತು? ಅದಕ್ಕೆ ಕಾರಣ ಏನು? ಕಾರಣ ಹುಡುಕ್ತಾ ಹೋಗ್ಬೇಕು. ಮತ್ತೆ ನನ್ನಲ್ಲಿ ಆ ಶಕ್ತಿನ ಬೆಳೆಸ್ಕೊಳ್ಳೋದು ಹೇಗೆ? ಮತ್ತೆ ನನ್ನಲ್ಲಿ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದು ಹೇಗೆ? ಹಲವಾರು ಜನ ನೋಡ್ತೀವಿ, ಮುಂಚೆ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಬ್ರೈಟ್ ಆಗಿರ್ತಾರೆ. ಏನೋ ಒಂದು ಆಘಾತ ಆಗತ್ತೆ. ತದನಂತರ ಅವ್ರಿಗೆ ಅದು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಅವರಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನನ್ನ ಉದಾಹರಣೆನೇ ಹೇಳ್ತೀನಿ. ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಅಲ್ಲಿ ಟೋಟಲ್ ಇಡೀ ಶಾಲೆಯ ಒಟ್ಟು ಪಾಪ್ಯುಲೇಷನ್ ಸ್ಟ್ರೆಂತ್ ಇದ್ದಿದ್ದೇನೆ 17 ಜನ. ಇವತ್ತು ಒಂದು ಸೆಕ್ಷನ್‌ಗೆ 17 ಜನ ಮಾಡ್ತಾರೆ. ಬಟ್ ನಮ್ಮ ಸ್ಕೂಲ್ ಕಂಪ್ಲೀಟ್ ಸ್ಟ್ರೆಂತೇನೆ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಇದ್ದಿದ್ದು ಬರೀ 17 ಜನ. ಇದ್ರ ಮಧ್ಯ ಹ್ಮ್, ನಾನೇ ಬ್ರೈಟ್ ಸ್ಟೂಡೆಂಟ್ ತರ ಇದ್ದೆ. ಅದು ನನಗೆ ಓಹ್! ನಾನು ಬುದ್ಧಿವಂತ, ನಾನು ಚೆನ್ನಾಗಿ ಓದ್ತೀನಿ ಅನ್ನೋದೆಲ್ಲ ತಲೆ ಕೂತ್ಕೊಂಡಿತ್ತು. ಕೂಪಮಂಡೂಕ. ನನ್ನದೇ ಒಂದು ಸೀಮಿತ ಇದ್ರಲ್ಲೇ ಇದ್ದಿದ್ದು. ಒಂದು ಬಡತನದ ವಾತಾವರಣ, ನಾ ಇದ್ದಿದ್ದ ಏರಿಯಾ ಕೂಡ ಹಾಗೆ ಇತ್ತು. ಸುಣ್ಣದ್ಕೆರೆ ಅಂತ ಮೈಸೂರಲ್ಲಿ. ಅಲ್ಲೇ ಇದ್ದು ಇದ್ದು ನಂಗೆ ಕೋಪಮಂಡೂಕ. ಅಲ್ಲೇ ನಾನು ಸ್ವಲ್ಪ ಬ್ರೈಟ್ ಹುಡುಗನಂತೆ ಇದ್ದೆ. ನನಗದು ಓಹ್! ನಾ ಬ್ರೈಟ್ ಇದೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ಬಂದಿದ್ದದ್ದು. ತದನಂತರ ಹೈಸ್ಕೂಲ್‌ಗೆ ಅಂತ ಬಂದಾಗ ಅಲ್ಲಿಂದ
ಬೇರೆ ಸ್ಕೂಲ್‌ಗೆ ಹೋದೆ, ಶಾರದಾ ವಿಲಾಸ್‌ಗೆ ಹೋದೆ. ಅಲ್ಲಿ ಇಂಗ್ಲಿಷ್ ಮೀಡಿಯಮ್ಮು. ಅಲ್ಲಿ ಹೋಗ್ತೀವಿ, ಅಲ್ಲಿ ನೋಡಿದ್ರೆ ಪ್ರಕಾರ ಪಂಡಿತರು ಅವರೆಲ್ಲ ಕಂಪ್ಯೂಟರ್ಸ್ ನೋಡ್ಬಿಟ್ಟಿದ್ದಾರೆ. ಕಂಪ್ಯೂಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತು, ಇಂಗ್ಲಿಷ್ ಗೊತ್ತು. ನನಗೆ ಇಂಗ್ಲಿಷೇ ಬರ್ತಿರ್ಲಿಲ್ಲ. ಇದೆಲ್ಲ ಬೇರೆ ಬೇರೆ ಥರ ಹುಡುಗರನ್ನ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ಮೊದಲನೇ ದಿನನೇ ಸ್ಕೂಲ್‌ಗೆ ಅಂತ ಹೋದ ತಕ್ಷಣ ಶಾರದಾ ವಿಲಾಸಲ್ಲಿ ನೂರಾರು ಜನ ಸೈಕಲ್ ತಗೊಂಡು ಹಿಂಗ್ ಬಂದಿದ್ದು ನೋಡಿ ನನ್ಗೆ ಗಾಬರಿ ಆಗೋಯ್ತು. ಒಂದು ಸ್ಕೂಲಲ್ಲಿ ಇಷ್ಟೊಂದು ಜನ ಇರ್ತಾರ ಅಂತ ನನಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ. ಅದ್ರ ಮಧ್ಯೆ ನಾನು ಏನೂ ಅಲ್ಲ. ಅಷ್ಟು ಬ್ರಿಲಿಯಂಟ್ ಹುಡುಗರ ಮಧ್ಯೆ ನಾನು ಏನೂ ಅಲ್ಲ. ಅಲ್ಲಿ ಸೈಕಲ್ ಸ್ಟ್ಯಾಂಡ್ ಹೋಗೋಷ್ಟೊತ್ತಿಗೆ ನನ್ ಕಾನ್ಫಿಡೆನ್ಸ್ ಬಿದ್ದೋಯ್ತು. ಓಹ್! ನಾನ್ ಏನೂ ಅಲ್ಲ. ಅದು ನನಗೆ ಕೀಳರಿಮೆ ಮೂಡ್ಸಕ್ಕೆ ಶುರುವಾಯ್ತು. ಕಾನ್ಫಿಡೆನ್ಸ್ ಹೋಗಕ್ಕೆ ಶುರು ಆಯ್ತು. ಫಸ್ಟ್ ಡೇ ಇನ್ನು ಸೆಕ್ಷನ್ಸ್ ಇನ್ನು ಡಿವೈಡ್ ಮಾಡಿರಲಿಲ್ಲ. ಎ ಸೆಕ್ಷನ್, ಬಿ ಸೆಕ್ಷನ್ ಅಂತ ಡಿವೈಡ್ ಮಾಡಿರಲಿಲ್ಲ. ಒಟ್ಟಿಗೆ ಒಂದು 90 ಜನನ್ನ 89 ಜನನ ಒಟ್ಟಿಗೆ ಒಂದು ದೊಡ್ಡ ಹಾಲಲ್ಲಿ ಕೂರಿಸ್ಬಿಟ್ಟಿದ್ರು. ಮಕ್ಕಳು ಹೈಸ್ಕೂಲ್ ಮಕ್ಕಳು ಗಲಾಟೆ, ಕಿರುಚಾಟ ಮಾಮೂಲಿ ಇದ್ದಿದ್ದೆ ಮಾನಿಟರ್ ಮಾಡಿಲ್ಲ ಅಂದ್ರೆ. ಇದು ನಡೀತಿತ್ತು. ನನಗೆ ಒಳಗೆ ಹೋದಂಗೆ ನಂಗೆ ಎಲ್ಲಿ ಕೂರ್ಬೇಕು ಗೊತ್ತಾದೆ ಭಯದಲ್ಲಿ ನನಗೆ ಗೊತ್ತಿಲ್ಲದೆ ಲಾಸ್ಟ್ ಬೆಂಚ್‌ಗೆ ಹೋಗ್ಬಿಟ್ಟೆ. ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದ ಹುಡುಗ ಹೈಸ್ಕೂಲ್‌ದು ವೆರಿ ಫಸ್ಟ್ ಡೇ ನನಗೆ ಗೊತ್ತಿಲ್ಲ ಲಾಸ್ಟ್ ಬೆಂಚಿಗೆ ನಾನು ಹೋದೆ. ಯಾಕೆ ನನ್ನಲ್ಲಿ ಕೀಳರಿಮೆ. ಇವ್ರುಗಳ ಮುಂದೆ ನಾನೇನು ಅಲ್ಲ ಅನ್ನೋ ಕೀಳರಿಮೆಯಲ್ಲಿ ನನಗೆ ಗೊತ್ತಿಲ್ಲದೆ ಕೊನೆ ಬೆಂಚ್‌ಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಇವ್ರನ್ನೆಲ್ಲ ಗಲಾಟೆ ಮಾಡೋ ಹುಡುಗರನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಯಾವ ಟೀಚರ್ ಬಂದು ನಂಗೆ ಮರ್ತೋಗಿದೆ. ಅವ್ರು ಬಂದು ಕಾನ್‌ಸ್ಟ್ಯಾಂಟಿನೋಪಲ್‌ದು ಸ್ಪೆಲ್ಲಿಂಗ್ ಬರೀರಿ ಅಂತಂದ್ರು. ನನಗೆ ಜಂಘಾಬಲ ಅಡಗೋದು ಅಂತಾರಲ್ಲ ಹಂಗಾಗೋಯ್ತು. ಯಾಕೆಂದ್ರೆ ನಂಗೆ ಆ ಪದ ಮೊದಲನೇ ಸರಿ ಕೇಳ್ತಾ ಇರೋದು. ಜೀವನದಲ್ಲೇ ಮೊದಲನೇ ಸಲ ಆ ಪದ ಕೇಳ್ತಾ ಅದು ಏನು ಅಂತಾನೆ ಗೊತ್ತಿಲ್ಲ. ಆಗ ನಂಗೆ ಇನ್ನೂ ಕಾನ್ಫಿಡೆನ್ಸ್ ಹೊರಟೋಯ್ತು. ಸ್ಪೆಲ್ಲಿಂಗ್ ಅಂದ್ರೇನು? ಮತ್ತೊಂದು ನಂಗೇನು ಗೊತ್ತಿಲ್ದಿರೋಂಥ ಅವಸ್ಥೆ. ಓಹ್! ನನ್ನನ್ನ ನಾನ್ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ನಲ್ಲ. ನನಗೇನೋ ಗೊತ್ತಿವಲ್ಲ. ನನಗೇನು ಉದ್ಧಾರ ಆಗಲ್ಲ ಲೈಫಲ್ಲಿ ಅಂತ ನಾನು ಇಡೀ ಹೈಸ್ಕೂಲ್ ಪೂರ್ತಿ ಕೊನೆ ಬೆಂಚಲ್ಲೇ ಇರೋಂಗಾಗ್ಬಿಟ್ಟಿತ್ತು. ಕೊನೆಗೆ ಸ್ವಲ್ಪ ಭಯ ಬಂತು. ಕೊನೆ ಬೆಂಚಲ್ಲಿ ಕೂತ್ರೆ ಟಾರ್ಗೆಟ್ ಆಗ್ಬಿಡ್ತೀನಿ. ತೀರಾ ಆಹ್, ತಲೆಹರಟೆ ಮಕ್ಕಳ ಜೊತೆಗೆ ಬೆರೆತ್ಬಿಡ್ತೀನಿ ಅಂತ ಸ್ವಲ್ಪ ಧೈರ್ಯ ಮಾಡಿ ಮಿಡಲ್ ಬೆಂಚಿಗೆ ಬಂದೆ. ಯಾಕೆ ಫಸ್ಟ್ ಬೆಂಚ್‌ಗೆ ಹೋಗಕ್ಕೆ ಭಯ. ಎಲ್ಲಿ ಎದ್ದು ನಿಲ್ಸಿ ಪ್ರಶ್ನೆ ಕೇಳ್ಬಿಡ್ತಾರೋ ಅಂತನೂ ಭಯ. ಮತ್ತೆ ಲಾಸ್ಟ್ ಬೆಂಚಿಗೆ ಕೂತ್ಕೊಂಡ್ರು ಟಾರ್ಗೆಟ್ ಆಗ್ತೀನೋ ಭಯ. ಓಕೆ ನಾನು ಮಿಡಲ್ ಪಾತಲ್ಲಿರೋಣ ಅಂತ ಮಿಡಲ್ ಬೆಂಚ್, ಫೋರ್ತ್ ಬೆಂಚ್‌ಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ಇಲ್ಲಿ ಸ್ವಲ್ಪ ಸೇಫರ್ ಝೋನು. ಟೀಚರ್ಸ್ ನಮ್ಮ ಕಡೆಗೆ ನೋಡಲ್ಲ. ಏನಾದ್ರು ಕ್ಲಾಸಲ್ಲಿ ಪ್ರಶ್ನೆ ಕೇಳಿದ್ರೆ ಭಯ ಬಂದ್ಬಿಡೋದು. ಓಹ್! ಎಲ್ಲಿ ನನ್ನ ಕೇಳ್ಬಿಡ್ತಾರೋ, ನನಗೆ ಮಾತಾಡಕ್ಕೆ ಬಂದಿಲ್ಲ ಅಂದ್ರೆ, ಉತ್ತರ ಕೊಡಕ್ಕೆ ಬಂದಿಲ್ಲ ಅಂದ್ರೆ, ಈ ರೀತಿ ಕೀಳರ ಮೇಲೆ 3 ವರ್ಷ ನಾನು ಕಳಿಬೇಕಾಗಿ ಬಂತು. 10th ಮುಗಿದ ಸಮ್ಮರಲ್ಲಿ ನನ್ನನ್ನು ನಾನೇ ಪರೀಕ್ಷೆ ಮಾಡಿಕೊಂಡೆ. ಆ ಕಾನ್ಫಿಡೆನ್ಸ್ ಎಲ್ಲಿ ಹೋಯ್ತು ನನಗೆ. ಆಯ್ತು ಇವತ್ತು ನನಗೆ ಅದೆಲ್ಲ ಜ್ಞಾನ ಇಲ್ಲ ನನಗೆ, ನಾನು ಕೋಪಮಂಡುಕಾಗಿದ್ದೆ ಅಂತ ನನಗೆ ಅರಿವಾಯ್ತು. ಈಗಲೂ ಯಾಕೆ ನಾನು ಹಾಗೆ ಇರಬೇಕು? ನಾನು ಯಾಕೆ ಮತ್ತೆ ಮೊದ್ಲಂಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋಬಾರ್ದು? ಎಲ್ಲಿ ಹೋಯ್ತು ಆ ಕಾನ್ಫಿಡೆನ್ಸ್ ಅಂತ ಇಡೀ ಸಮ್ಮರ್ ಹಾಲಿಡೇಸ್ ನನ್ನನ್ನು ನಾನೇ ಪರೀಕ್ಷೆ ಮಾಡ್ಕೊಳ್ತಾ ಹೋದೆ. ಅಂಡ್ ದೆನ್ ಐ ಡಿಸೈಡೆಡ್ ನಾನು ಈ ಕಾಲೇಜ್ ಫಸ್ಟ್ ಡೇ ಹೋದಾಗ ನನಗೆ ಏನು ಗೊತ್ತೋ ಬಿಡ್ತೋ ಏನಾರು ಆಗಲಿ ನಾನು ಫಸ್ಟ್ ಬೆಂಚಲ್ಲೇ ಕೂರೋದು. ನಾನು ಪಾಠನೇ ಕೇಳೋದು. ನಂಗೆ ಪ್ರಶ್ನೆ ಕೇಳಿದ ಲೆಕ್ಚರರು ನಂಗೆ ಉತ್ತರ ಕೊಡಕ್ಕೆ ಬರಲಿಲ್ವಾ ಪರವಾಗಿಲ್ಲ. ಅವ್ರ ಕೈಲಿ ಬೈಸ್ಕೊಂಡ್ರು ಪರವಾಗಿಲ್ಲ. ನಾನು ಫಸ್ಟ್ ಬೆಂಚಲ್ಲಿ ಕೂರಲೇಬೇಕು. ಹೀಗೆ ನನ್ನನ್ನು ನಾನೇ ಮತ್ತೆ ಧೈರ್ಯ ತಗೊಂಡು ಫಸ್ಟ್ ಬೆಂಚಲ್ಲಿ ಹೋಗಿ ಕೂತಿದ್ದು. ತುಂಬಾ ಬೆವ್ತಿದ್ದೀನಿ ಅವತ್ತು. ಮತ್ತೆ ತಲೆ ಕೂತಿತ್ತು. ಆ ಕಾನ್ಸ್ಟಾಂಟಿನೋಪಲ್ ನನ್ನ ಕಾನ್ಫಿಡೆನ್ಸ್‌ನ ಬೀಳಿಸಿದ ಕಾನ್ಸ್ಟಾಂಟಿನೋಪಲ್ ಅದು ತಿಳ್ಕೊಳ್ಳೇಬೇಕು. ಇದು ನನ್ನ ಟಾರ್ಗೆಟ್ ಆಗಿತ್ತು. ಆಗ ಮೊದಲೇ ಓದೋ ಹುಚ್ಚಿದ್ದಂಥ ಹುಡುಗ, ರಾಕ್ಷಸ ಓದುಗ. ನಾನು ನನಗೆ ಜ್ಞಾಪಕ ಇದ್ದಂಗೆ ಮೊದಲ ಬುಕ್ ಯಾವಾಗ ಓದಿದ್ದು ಅಂತ ಕೇಳಿದ್ರೆ ಬಹುಶಃ ನಾನು 1ನೇ ಕ್ಲಾಸೋ, 2ನೇ ಕ್ಲಾಸೋ ಅಂತೀನಿ. ಯಾವ ಬುಕ್ ಓದಿದ್ದೆ ಅಂದ್ರೆ ಬೃಹದಾರಣ್ಯಕೋಪನಿಷತ್ತು ಅಂತ. ಆ ಆ ಮಟ್ಟಿಗೆ ಆ ವಯಸ್ಸಲ್ಲೇ ಓದಕ್ಕೆ ಕೂತಿದ್ದವನು ಆ ಜ್ಞಾನಾರ್ಜನೆ ಹುಚ್ಚು. ಆದ್ರೆ ಈ ಲೌಕಿಕ ಅಂತ ಬಂದಾಗ ಹ್ಮ್, ಗೊತ್ತಾಗ್ತಿಲ್ಲ. ಒಂದು ನಮ್ದೇಂದ್ರೆ ಆ ಕೋಪಮಂಡಕ್ಕಾದಾಗ ಒಂದು ವಿಚಿತ್ರವಾದ ಅಹಂಕಾರ ಜೊತೆಗೆ ವಿಚಿತ್ರವಾದ ಕೀಳರಿಮೆ ಒಂದಿರುತ್ತೆ. ಕೋಪಮಂಡುಕ ಆಗಿದ್ದಾಗ. ಅದನ್ನ ಹೊರಗೆ ಬರಬೇಕು ಅಂದಾಗ ನಾನು ಅನ್ಕೊಂಡೆ, ನಾ ಕಾನ್ಸ್ಟಾಂಟಿನೋಪಲ್ ತಿಳ್ಕೊಳ್ಳೇಬೇಕು ಆ ಪದ ಎಲ್ಲಿ ಅಂತ. ಇಂಟರ್ನೆಟ್ ಇಲ್ದಿದ್ದ ಕಾಲದಿಂದ ಲೈಬ್ರರಿಗೆ ಹೋಗ್ಬೇಕಾಗಿತ್ತು. ಲೈಬ್ರರಿಗೆ ಹೋಗೋದು, ಮತ್ತೊಂದು ಮಾಡೋದು ಎಲ್ಲ ಮಾಡ್ಕೊಂಡು ಅದು ಆ ಇತಿಹಾಸ ತಿಳ್ಕೊಳ್ಳೋಕೆ ಅಂತ ಹೋದವನು ಕೊನೆಗೆ ವರ್ಲ್ಡ್ ಹಿಸ್ಟ್ರಿ ಯಾವ ಮಟ್ಟಿಗೆ ಆಸಕ್ತಿ ಬಂದ್ಬಿಡ್ತು ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಯಾಕೆ ಅವನಿಗೆ ಹೆಸರು ಬಂತು? ಆ ಕಾನ್ಸ್ಟಂಟೈನ್ ಯಾರು? ಅದು ರೋಮ್ ಏನು? ರೋಮ್ ಇತಿಹಾಸ ಹೇಗೆ? ರೋಮಲ್ಲಿ ಫಿಲಾಸಫಿ ಏನು? ಗ್ರೀಕ್ ಫಿಲಾಸಫಿ ಏನು? ಲ್ಯಾಟಿನ್ ಏನು? ಹೀಗೆ ನನಗೇ ಗೊತ್ತಿಲ್ಲದೆ ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ಪದ ಇಡೀ ಜಗತ್ತಿನ ಇತಿಹಾಸವನ್ನ ತಿಳ್ಕೊಳ್ಳೋಷ್ಟು ಆಸಕ್ತಿ ಮೂಡಿಸಿದಂತಹ ಪದ ಅದು. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾ ಎಲ್ಲಿ ಕಳಪತಿ ಅಲ್ಲಿ ಹುಡುಕ್ಬೇಕು. ಈಗ ನಾನು ಆಫೀಸಿಂದ ಹೊರಟೆ, ಮನೆಗೆ ಬರ್ಬೇಕಾದ್ರೆ ನನಗೆ ಹ್ಮ್, ಕೀ ಕಳೆದೋಯ್ತು ಪಾರ್ಕಿಂಗ್ ಬರೋಷ್ಟೊತ್ತಿಗೆ ಅಂದ್ರೆ, ನಾನು ಫಸ್ಟ್ ಆಫೀಸಲ್ಲೇ ಹುಡುಕ್ತೀನಿ. ನಾನು ಯಾವ ದಾರಿಲಿ ನಡ್ಕೊಂಡ್ ಬಂದೆ, ಆ ದಾರಿಯಲ್ಲೇ ಕೀ ಹುಡ್ಕೊಂಡು ಹೋಗ್ತೀನಿ. ನಾನು ಬಂದ ದಾರಿಯಲ್ಲೇ ಹುಡುಕ್ತೀನಿ. ಹಾಗೆ ಬದುಕಲ್ಲಿ ಎಲ್ಲೇ ನೋವು ಬಂದ್ರೆ, ಅದು ಎಲ್ಲಿಂದ ಬಂತು? ಆ ದಾರಿ ಹುಡ್ಕೊಂಡು ಹೋದಾಗ ನನಗಲ್ಲಿ ಸಿಗತ್ತೆ. ಓಹ್! ಇದು ಕಾರಣ ಅಂತ. ಹಾಗಾಗಿ ಇದಾಗಬೇಕು ಅಂದ್ರೆ ನಾನು
ಕೌಂತೆಯ ನನ್ನ ರೂಟ್ ಗೊತ್ತಾಗ್ಬೇಕು. ಹಿಂದೆ ತಿರುಗಿ ನೋಡ್ಬೇಕು. ಇದಾಗದಿಕ್ಕೆ ನಾನು ಪರಂತಪನಾಗಬೇಕು. ನಾನು ಎಂತಹ ಓ ಶೂರನಾಗಿದ್ದೆ. ಮತ್ತೆ ಶತ್ರುಗಳು ಯಾರ್ ಶತ್ರುಗಳು ನಮಗೆ? ಹೊರಗಿನ ಜನರ ಶತ್ರು ಅಲ್ಲ. ನನ್ನೊಳಗಿನ ಶತ್ರುಗಳು ಅರಿಷಡ್ ವರ್ಗ ಅಂತ ಅದನ್ನ ಹೇಳೋದು. ಮದ, ಮಾತ್ಸರ್ಯ, ಕಾಮ, ಮೋಹ, ಲೋಭ ಇವೇ ನಮ್ಮ ನಿಜವಾದ ಶತ್ರುಗಳು. ಇದನ್ನ ಗೆಲ್ಲುವಂತವ ನಾನಾಗಬೇಕು. ಅವನು ನಿಜವಾದ ಆ, ಶೂರ. ಹಾಗಾಗಿ ಅವನು ಪರಂತಪ ಅಂದ್ರೆ ಶೂರನು ಹೌದು, ಶತ್ರುಗಳನ್ನ ಗೆದ್ದವನಂತ ಹೌದು, ಮತ್ತೆ ಧೈರ್ಯ ಇರುವಂತವನು. ನನಗೆ ಧೈರ್ಯ ಇರಬೇಕು. ಅಧ್ಯಾತ್ಮದಲ್ಲಿ ಮುನ್ನಡೆಯೋಕೆ, ಬದುಕಲ್ಲಿ ಮುನ್ನಡೆಯೋಕೆ ಮುಖ್ಯವಾಗಿ ಬೇಕಾಗಿರೋದು ಧೈರ್ಯ, ಧೀರತನ. ಅದಕ್ಕೆ ಉಪನಿಷತ್ತು ಯಾರು ಜ್ಞಾನದ ಕಡೆಗೆ ಹೋಗ್ತಾರನ್ನ ಧೀರ ಅಂತ ಕರೆಯುತ್ತೆ. ಯಾಕೆಂದ್ರೆ ಮೊದಲಲ್ಲಿ ನಮಗೆ ನಮ್ಮ ಕೊಳಕೆ ಕಾಣಿಸುತ್ತೆ. ನಾನು ಯಾವಾಗ್ಲೂ ಕಬೀರ್ದಾಸನ್ ಕೋಟ್ ಮಾಡ್ತಾ ಇರ್ತೀನಿ. ಹ್ಮ್ ಪ್ರಪಂಚದಲ್ಲಿ ಕೆಟ್ಟೋರ್ನ ಹುಡ್ಕೊಂಡು ಹೋದ್ರಂತೆ ಕಬೀರ್ದಾಸರು, ಎಲ್ಲೂ ಸಿಗ್ಲಿವಂತೆ. ತನ್ನೊಳಗೆ ಇಣುಕಿ ನೋಡಿದ್ರಂತೆ, ತನಗಿಂತ ಕೆಟ್ಟೋನ್ ಇನ್ನೊಬ್ಬ ಇರ್ಲಿಲ್ವಂತೆ. ಹಾಗೆ ಮೊದಲು ನನ್ನ ಕಲ್ಮಶವನ್ನ ತಕ್ಕೋಬೇಕು. ಅದಕ್ಕೆ ಅಧ್ಯಾತ್ಮ ಕನ್ನಡಿ ಇದ್ದ ಹಾಗೆ. ಅದ್ರ ಮುಂದೆ ನಿಂತು ನಮ್ಮನ್ನ ನಾವು ತಿದ್ಕೋಬೇಕು. ಕನ್ನಡಿ ಸ್ಪಷ್ಟ, ಅದು ಹೇಗಿದೆಯೋ ಹಾಗೆ ತೋರಿಸುತ್ತೆ. ಅಧ್ಯಾತ್ಮ, ಸತ್ಯ, ಗುರು ಇವರೆಲ್ಲ ಕನ್ನಡಿ ಇದ್ದ ಹಾಗೆ. ಅವರು ನಾವು ಹೇಗಿದೀವೋ ಹಾಗೆ ತೋರಿಸ್ತಾರೆ. ಅದನ್ನ ಒಪ್ಕೊಳಕ್ ನಾನು ಶಕ್ತಿವಂತನಾಗಿರ್ಬೇಕು. ನನಗೆ ಧೈರ್ಯ ಇರಬೇಕು. ಹೌದು, ನನ್ನಲ್ಲಿ ನ್ಯೂನ್ಯತೆಗಳಿದೆ. ಈ ನ್ಯೂನ್ಯತೆಗಳನ್ನ ನಾನು ಸರಿಪಡಿಸ್ಕೋಬೇಕು. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನನಗೆ ಧೈರ್ಯ ಬೇಕು. ಹಾಗಾಗೋನು ಧೀರ, ಹಾಗಾಗೋನು ಪರಂತಪ. ನಿಮ್ಗೆ ಶೌರ್ಯ ಇಲ್ಲದೆ ಇದ್ದರೆ, ನಮ್ಮಲ್ಲಿ ನಮ್ಮನ್ನು ನಾವು ತಿದ್ಕೊಳ್ಳೋದಕ್ಕೆ ನಮಗೆ ಧೈರ್ಯ ಇಲ್ಲದೆ ಇದ್ದರೆ, ನಾನು ನನ್ನನ್ನು ನಾನು ಗೆಲ್ಕೊಳಕ್ಕಾಗಲ್ಲ. ನನ್ನ ಕೆಲಸ ಇನ್ನೊಬ್ಬರನ್ನ ಗೆಲ್ಲೋದಲ್ಲ, ನನ್ನ ನಾನು ಗೆಲ್ಲುವುದು. ನನ್ನಲ್ಲಿರೋ ಅವಗುಣಗಳನ್ನ ಮೀರುವುದೇ ನಿಜವಾದ ಗೆಲುವು. ಅದಕ್ಕೆ ಜೈನರು ಜಿನ ಅಂತಂದ್ರು. ಜಿನ ಅಂದ್ರೆ ಇನ್ನೊಬ್ಬನ ಗೆದ್ದವನ್ ಜಿನ ಅಲ್ಲ, ತನ್ನ ತಾನು ಗೆದ್ದವನ ಜಿನ. ಹಾಗಾಗಿ ನಮಗೆ ಭರತ ನಮಗೆ ಜಿನ ಆಗಲ್ಲ. ಅವನು ಮಹಾ ಶಕ್ತಿಶಾಲಿ, ಅಷ್ಟೆಲ್ಲ ದೇಶಗಳ ಗೆದ್ಕೊಂಡು ಬಂದವನು ಅಂತ ಅವನನ್ನ ಕೊಂಡಾಡಲ್ಲ. ಅವನನ್ನು ಸೋಲಿಸಿದ ನಂತರವೂ ನನಗಿದು ಬೇಡ ಅಂತ ಬಿಟ್ಟು ಹೋದ್ನಲ್ಲ ಬಾಹುಬಲಿ, ಅವನು ನಿಜವಾದ ಜಿನ. ಯಾಕೆ? ಅವನು ತನ್ನನ್ನ ಗೆದ್ಕೊಂಡ. ಅವನ ಸಹೋದರನ ಗೆದ್ದಿದ್ದಲ್ಲ, ಪ್ರಪಂಚವನ್ನ ಗೆಲ್ಲದಲ್ಲ, ತನ್ನನ್ನ ಗೆದ್ದಿದ್ದಕ್ಕೆ ಅವನು ಬಾಹುಬಲಿ. ಅದಕ್ಕೆ ಅವನು ಜಿನ. ಹಾಗೆ ನಮ್ಮನ್ನ ನಾವು ಗೆಲ್ಲಬೇಕು. ಇದಾಗಬೇಕು ಅಂತಂದ್ರೆ ನಮ್ಗೆ ಧೈರ್ಯ ಬೇಕು. ಅದಕ್ಕೆ ಗುಂಡಪ್ಪ ಒಂದು ಕಗ್ಗದ ಚೆನ್ನಾಗಿ ಹೇಳ್ತಾರೆ. ಮುಕ್ತಿ ಎಂಬುದು ಮನದ ಸಂಸ್ಕೃತಿಯ ಬೇರಲ್ಲ, ರಕ್ತಿ ವಿಪರೀತವಾದಕ್ಕಾಗದಿರೆ ಮುಕ್ತಿ. ಯುಕ್ತಿಂ ಕರಣ ಚೇಷ್ಟಿತವ ತಿದ್ದುಪೆ ಶ್ರಮಿಪ, ಶಕ್ತಿವಂತನೇ ಮುಕ್ತ ಮಂಕುತಿಮ್ಮ. ಮುಕ್ತಿ ಅಂದ್ರೆ ಮನದ ಸಂಸ್ಥಿತಿ, ಅದನ್ನ ಹದಗೊಳಿಸುವುದು, ಅದನ್ನ ಮೀರುವುದು, ಅದು ನಿಜವಾದ ಮುಕ್ತಿ. ಅದಾಗಬೇಕು ಅಂದ್ರೆ ಯುಕ್ತಿ ಬೇಕು. ನಾನು ಬುದ್ಧಿವಂತಿಕೆಯಿಂದ ತಾರ್ಕಿಕವಾಗಿ ಮನಸ್ಸನ್ನ ತಿದ್ದುತ್ತಾ ಹೋಗ್ಬೇಕು. ಮನಸ್ಸನ್ನ ತಿದ್ದುತ್ತಾ ಹೋದಾಗ ತಾನಾಗಿ ನನಗೆ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಆಗತ್ತೆ. ಅದಾಗಬೇಕು ಅಂದ್ರೆ ಶಕ್ತಿವಂತನೇ ಮಂಕುತಿಮ್ಮ. ನನಗೆ ಶಕ್ತಿ ಇರ್ಬೇಕು. ಯಾಕೆ? ನನ್ನನ್ನು ನಾನು ತಿದ್ದುಕೊಳ್ಳೋದಕ್ಕೆ ಶಕ್ತಿ ಇರಬೇಕು. ಯಾಕೆಂದ್ರೆ ನನ್ನ ಅಹಂಕಾರ ಬಿಡಲ್ಲ. ನಾನು ತಪ್ಪು, ನನ್ನಲ್ಲೇ ತಪ್ಪಿದೆ, ನನ್ನಲ್ಲಿ ನ್ಯೂನತೆ ಇದೆ ಹೇಳ್ಕೊಳ್ಳಕ್ಕೆ ಅಹಂಕಾರ ಬಿಡೋದಿಲ್ಲ. ಆಗ ನಾವು ಅಹಂಕಾರ ಜೊತೆ ಫೈಟ್ ಮಾಡಬೇಕು. ಇಲ್ಲ, ನನ್ನಲ್ಲೂ ನ್ಯೂನತೆಗಳಿದೆ, ನನ್ನನ್ನು ಮೊದಲು ನಾನು ತಿದ್ಕೋಬೇಕು. ಪ್ರಪಂಚ ತಿದ್ದೋದಲ್ಲ, ನನ್ನನ್ನು ನಾನು ತಿದ್ಕೋಬೇಕು. ಅವನು ತಪ್ಪು, ಇವನು ತಪ್ಪು ಅನ್ನೋದಲ್ಲ, ನನ್ನಲ್ಲೂ ತಪ್ಪಿರುತ್ತೆ. ನನ್ನನ್ನು ತಿದ್ಕೊಳ್ಳೋದು ನಿಜವಾದ ಮುಕ್ತಿ ಅಂತ ಗುಂಡಪ್ಪ ಅಂತಾರೆ. ಅದಾಗಬೇಕು, ನನಗೆ ಶಕ್ತಿವಂತನಾಗಿರ್ಬೇಕು. ಅದಕ್ಕೆ ಅಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳ್ತದ್ದು ಪರಂತಪ ಅಂತ ರಿಮೈಂಡ್ ಮಾಡ್ತಾರೆ. ಇನ್ನೊಬ್ಬ ಶಕ್ತಿವಂತ, ಎಂತೆಂಥದ್ದು ಗೆದ್ದಿದೀಯಾ, ಹಾಗೆ ನೀನು ಹಳೆ ಪಾಸ್ಟಲ್ಲಿ ನೆನಪಿಸ್ಕೋ. ಜೀವನದಲ್ಲಿ ಈ ಸಲ ಸೋತಿದ್ದೀವಿ ಅಂದ್ರೆ ಮುಂಚೆಲ್ಲ ಗೆದ್ದಿದ್ದೀವಲ್ಲ, ಯಾಕೆ ಗೆದ್ವಿ, ಹೇಗೆ ಗೆದ್ವಿ, ಆ ಗುಣನ ಮತ್ತೆ ಪಡ್ಕೊಳ್ಳೋದು ಹೇಗೆ? ಈ ರೀತಿ ನೋಡ್ತಾ ಹೋದಾಗ ಮನಸ್ಸನ್ನ ತಿದ್ದೋದಕ್ಕೆ ಸುಲಭ. ಮನಸ್ಸನ್ನ ತಿದ್ದಿದ ಮೇಲೆ ನೆಕ್ಸ್ಟ್ ಮನೋಲಯ. ಅದಾಗಬೇಕು. ನಾ ಮೊದಲು ಅರ್ಜುನ ಅಂತ ತಿಳಿಬೇಕು. ಮೂಲದಲ್ಲಿ ನನಗೆ ಕಲ್ಮಶವೇ ಇಲ್ಲ, ಕಲ್ಮಶ ಹೇರಲ್ಪಟ್ಟಿದೆ. ಹೀಗೆ ತಿಳ್ಕೊಂಡದನ್ನ ತಿದ್ದುತ್ತಾ ಹೋಗ್ಬೇಕು, ಅಥವಾ ನನಗೆ ಕಲ್ಮಶವಿದೆ, ತಿದ್ದುತ್ತಾ ಹೋಗ್ತೀನಿ. 2 ರೀತಿಯಲ್ಲಿ ನೋಡ್ಬೋದು. ಆ ನಾನು ಕಲ್ಮಶವಿಲ್ಲದ ಅರ್ಜುನ ಆಗಬೇಕು ಅಂತಂದ್ರೆ ನಾನು ಕೌಂತೆಯನಾಗಬೇಕು. ನನಗೆ ಸ್ಫೂರ್ತಿ ಪಡಿಬೇಕು, ಹೊರಗಿನಿಂದ ಅಥವಾ ಒಳಗಿನ ಸ್ಫೂರ್ತಿಯನ್ನ ಪಡಿಬೇಕು. ಅದಾಗಬೇಕು ಅಂತಂದ್ರೆ ನಾನು ಪರಂತಪನಾಗಬೇಕು. ನನ್ನನ್ನು ನಾನು ತಿದ್ದುಕೊಳ್ಳೋದಕ್ಕೆ ನನಗೆ ಧೈರ್ಯ ಇರಬೇಕು. ಅದಕ್ಕೆ ಅದನ್ನ ಧೀರ ಅನ್ನೋದು, ಅದಕ್ಕೆ ಶಕ್ತಿವಂತ. ಇದು ಕಂಪ್ಲೀಟ್ಲಿ ಹೇಳೋದು ಭಗವದ್ಗೀತೆ ನಾವು ಸೈಕಾಲಜಿಲಿ ಸೈಕಾಲಜಿ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ಬೋದು, ಅಧ್ಯಾತ್ಮದಲ್ಲಿ ನೋಡ್ಬೋದು, ಯೋಗದಲ್ಲಿ ನೋಡ್ಬೋದು, ಅರ್ಥಶಾಸ್ತ್ರವಾಗಿ ನೋಡ್ಬೋದು. ಹಲವು ಬಗೆಯಲ್ಲಿ ನಾವು ಹ್ಮ್, ಗೀತೆಯನ್ನು ನೋಡ್ಬೋದು. ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಸರಳವಾದ ಸೂತ್ರವನ್ನ ಲಾವೋಸು ಕೊಡ್ತಾನೆ. ಇದು ಬರೀ ಸಾಲುಗಳಲ್ಲ, ಜೀವನದಲ್ಲಿ ಅಳವಡಿಸ್ಕೋಬೇಕಾದಂತಹ ಸೂತ್ರಗಳು. ಆ ಸೂತ್ರವನ್ನ ಹೇಳ್ತೀನಿ, ಅರ್ಥವನ್ನ ಹೇಳಕ್ ಹೋಗಲ್ಲ. ಅದು ಹ್ಮ್, ನಮ್ಮ ಮಂಥನಕ್ಕೆ ಬಿಟ್ಟಿರೋದ್ರಿಂದ ಮಂಥನ ನಿಮ್ಮಲ್ಲಿ ಆಗ್ಲಿ ಅಂತ ಬರೀ ಸೂತ್ರವನ್ನ ಕೊಡ್ತೀನಿ. ಮಂಥನ ನಿಮ್ಮದೇ ಆಗಿರ್ಲಿ. ತನ್ನ ಹೊರತಾದನ್ನು ತಿಳಿಯುವುದು ಜಾಣತನವಾದರೆ ತನ್ನನ್ನೇ ಅರಿತುಕೊಳ್ಳಬಲ್ಲಾತ ವಿವೇಕಿ. ಅನ್ಯರನ್ನು ಹತ್ತಿಕ್ಕುವುದು ತಾಕತ್ತು ಆದರೆ ತನ್ನನ್ನೇ ನಿಗ್ರಹಿಸಿಕೊಳ್ಳುವುದು ಶಕ್ತಿ. ಮದದಲ್ಲಿ ಮುನ್ನುಗ್ಗುವುದು ಛಲವಂತಿಕೆಯಾದರೆ
ಎಷ್ಟು ಸಾಕು ಗೊತ್ತಾಗುವವನು ಸಿರಿವಂತ. ಸ್ವಸ್ಥಳದಲ್ಲಿ ನೆಲೆಸಿರುವುದು ಸ್ವಾಸ್ಥ್ಯವಾದರೆ ಸತ್ತು ಸಲ್ಲುವಾತ ಚಿರಾಯು.